ಲಾರಿ ಹಿಂದಕ್ಕೆ. ಏನ್ ಕಣ್ ಕೆಕ್ಕರ್ಸ್ಕೊಂಡು ನೋಡ್ತೀಯ? ಮಂಡಿಪೇಟೆ ಗಣಪತಿ ಮುಳುಗೋಕ್ ಮುಂಚೆ ಈ ಊರಲ್ಲಿ ಬರೀ ಯಾವ ಗಣಪತಿನೂ ಮುಳುಗಲ್ಲ. ಗಣಪತಿ ಯಾವ್ದಾದ್ರೂ ಮುಳುಗೋದು ಒಂದೇ ನೀರಿನಲ್ಲಿ. ಈ ರಸ್ತೆ ನಿನ್ನ ಅಪ್ಪಂದಲ್ಲ. ಗಾಡಿ ತೆಗಿಯಲ್ಲ. ಸಾಕ್ ನಿಲ್ಸೋ. ಒಂದ್ ಸಾರಿ ರುಚಿ ತೋರಿಸಿದ್ರೆ ನಿನ್ ಮೈನಲ್ಲಿ ಬೀರಕ್ತ ಹರಿತಾ ಇದೆ ಅನ್ನೋದನ್ನ ಮರಿಬೇಕಾಗುತ್ತೋ? ಹೌದು, ಇಷ್ಟೊತ್ತು ಅದು ತಣ್ಣಗಿತ್ತು. ನಿನ್ನ ಮಾತು ಕೇಳಿ ಮೆದುಳಿಗೆ ನುಗ್ತಿದೆ. ನಿನಗೇನಾದ್ರೂ ತಲೆ ಇದ್ರೆ ಅದನ್ನ ತಣ್ಣಗಿಡು. ಇವತ್ತು ನನ್ ಚೂರಿ ಮೇಲೆ ನಿನ್ ಹೆಸರು ಬರ್ತಿದೆ ಅಂತ ಕಾಣುತ್ತೆ. ಇಲ್ಲ, ಈ ಚೂರಿ ಮೇಲೆ ನಾನು ಜೈಲಿನ ಹೊರ ಬಂದಾಗಲೇ ನಿನ್ನ ಹೆಸರು ಬರ್ದಿಟ್ಟಿದ್ದೀನಿ. ನೋಡೋಣ ಯಾರ ಚೂರಿ ಮೇಲೆ ಯಾರ ಹೆಸರು ಬರ್ದಿದೆ ಅಂತ. ಏನಾದ ಜಗ್ಗ? ಏನ್ ಗಲಾಟೆ? ಏನಿಲ್ಲ ಸರ್, ಜಗ್ಗ ನನ್ನ ಲಾರಿನ ಹಿಂದೆ ತಗೊಂತ ಹೇಳ್ತಿದ್ದಾನೆ. ನನ್ನ ಲಾರಿ ರಿವರ್ಸ್ ಗೇರ್ ಇಲ್ಲ ಅಂತ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಸರ್. ಹಾ, ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದೀರಾ ಅಂತ. ಸರ್ ಒಂದು ಸುಳ್ಳು ಹೇಳ್ತೀನಿ ಅಂತ. ಬೇಕಿದ್ರೆ ಅವನ್ನೇ ಕೇಳ್ಕೊಳ್ಳಿ ಸರ್. ಯಾರ್ದ ಗಾಡಿ ಅದು? ನಂದು. ಮುಂದಕ್ಕೆ ತಗೊಳ ಸರ್. ಅವ್ನ ಗಾಡಿಗೆ ರಿವರ್ಸ್ ಗೇರ್ ಇದೆ. ಮೆರವಣಿಗೆ ಅಂದ್ರೆ ಸಂತೋಷ ಸಮಾರಂಭ. ಎಲ್ಲರೂ ಒಟ್ಟಿಗೆ ಆಚರಿಸೋದು, ಒಬ್ಬರನ್ನೊಬ್ರು ಕತ್ತರಿಸಾಕೋದಲ್ಲ. ಗಿರಿ ತಗೊಳ ಮುಂದೆ ಗಾಡಿನ. ಆಯ್ತು ಸರ್. ನಿಮ್ಮ ಅಜ್ಜಿ ಹೌದ್ರಿ, ನಿಮ್ಗೆಲ್ಲ ನಗು ನಷ್ಟ ಅನ್ಭವಿಸ್ಕೊಂಡು ನಾನಲ್ವಾ? ಬೆಕ್ಕಕ್ ಚೆಲ್ಲಾಟ ಅಂದ್ರೆ ಇಲ್ಲಿ ಪ್ರಾಣ್ ಸಂಕಟ ಅಂದಾಗೆ. ಸುಮ್ನಿರೆ, ಏನೋ ಮಹಾ ಕಳ್ಕೊಂಡೊಳಗ್ ಮಾತಾಡ್ಬೇಡ. ನಿನ್ ಹತ್ರ ದುಡ್ಡಾದ್ರೆ ಎಷ್ಟಿತ್ತು ಹೇಳು? 100-150 ಇತ್ತು. ಒಂದ್ ಒಳ್ಳೆ ಸೀರೆನಾದ್ರೂ ಬರ್ತಿತ್ತ? ಸರಿಯಪ್ಪ. ಅಲ್ಲ, ನಿನ್ ಹತ್ರ ಅಷ್ಟೊಂದು ಪರ್ಸೆ ಇರ್ಲಿಲ್ವಲ್ಲ? ಲೇ ಗುಲ್ಡು, ಇವಳು ಮಕದಷ್ಟೆಲ್ಲ ಪರ್ಸ್ ಇಟ್ಕೊಳಕಾಗತ್ತೇನೆ? ಏನೋ ಇಷ್ಟೆಲ್ಲ ಪರ್ಸು ಇಲ್ಲಿ ಇಟ್ಕೊಂಡಿದ್ದೆ. ಅಲ್ಲ ಕಣೆ, ಅಲ್ಲಿ ಇಟ್ಕೊಂಡಿದ್ ಪರ್ಸನ್ನ ಯಾವನೋ ಕೈ ಹಾಕಿ ತಗೊಳ್ಳೋವರೆಗೂ ನೀನೇನೆ ಮಾಡ್ತಿದ್ದೆ. ಲೇ ಪೆಕ್ರೇಶ್ವರಿಗಳ, ನನ್ಗೇನೆ ಗೊತ್ತು ಅದ್ಯಾವ ಪೆದ್ ನನ್ ಮಗ ಬರೀ ಪರ್ಸುಡಿಗೆ ಇಲ್ಲಿ ಕೈ ಹಾಕ್ತಾನೆ ಅಂತ. ಇವಳು ಆ ಶ್ರೀನಗರದ ಹುಡುಗಿ ಅಲ್ವಾ? ಅವಳೇ. ಬಂದ್ರಲ್ಲೇ ಸರಿಯಾದ ಅಡ್ರೆಸ್ ತಗೊಳ್ಳೋಣ. ಏನ್ ನಿನ್ನ ಹೆಸರು? ಏನೇ ನಿನ್ನ ಹೆಸರು? ಮೆರವಣಿಗೆಯಲ್ಲಿ ಗಿರಿಗುಮ್ಮದಲ್ಲಿ ನಕ್ಕಿದ್ದು. ಈಗ ನೀನ್ ತಪ್ಪು ಹೇಳ್ದೆ. ಇನ್ನಿವಳು ಅವ್ರ ಎದುರು ಅರ್ಥ, ನಮ್ಮ ಎದುರು ನಗುತ್ತಾಳೆ. ಎಲ್ಲಿ ಒಂದ್ಸಲ ನಗು. ಇವಳು ಕಿರ್ಚೋದಕ್ಕೂ ಬರುತ್ತೋ? ಎಲ್ಲಿ ಚಿನ್ನ, ಒಂದ್ಸಲ ಕಿರ್ಚು ನೋಡೋಣ. ಒಂದೇ ಒಂದ್ಸಲ ಚಿನ್ನ.
ಜಗ್ಗಮ್ಮತನ ಜೊತೆಯವ್ರು ಕೂಡಿ ಶಿವಣ್ಣನ ಜೀಪಿ ಹಾಕೊಂಡೋದ್ರು. ಯಾವ ಕಡೆ ಹೋದ್ರು? ಮಂಡಿಪೇಟೆ ಕಡೆ. ಏ ಚಿಲ್ಟು, ನೀನ್ ಹೋಗಿ ಬಾಬುಗೆ ಟೆಂಪೋ ತರಕ್ ಹೇಳು. ಏನ ನನ್ನ ಮಗನ ಕತ್ಲಲ್ಲಿ ಬಜ್ಜಿ ಇಟ್ಕೊಂಡು ಕಲ್ಲಲ್ಲಿ ಹೊಡಿತೀಯಾ? ನೀನು ಒಂಟಿ ಹೆಣ್ಸಿತ್ತು ಅಂತ ಕೈ ಮಾಡ್ತೀಯ? ನೋಡೋಣ ಅದು ಯಾವ ನನ್ನ ಮಗ ಬಂದು ಇವನು ಬಿಡಿಸ್ಕೊಂಡು ಹೋಗ್ತಾನೋ. ಹಾಕೋ, ಇನ್ನೊಂದ್ 4 ಹಾಕೋ. ಈ ನನ್ನ ಮಗನ 4 ದಿನ ಉಪವಾಸ ಹಾಕಿ ತಗೊಂಡೋಗಿ ಶ್ರೀನಗರದಲ್ಲಿ ಬಿಸಾಕ್ ಬಂದ್ರೆ ಇವನ ಸ್ಥಿತಿ ನೋಡಿ ಇವನ್ ಜೊತೆಯಲ್ಲಿರೋರೆಲ್ಲ ಕಾಲ್ ಕೇರ್ಕೊಂಡು ನಮ್ಮ ಮೇಲೆ ಜಗಳಕ್ಕೆ ಬರೋದ್ ಬಿಟ್ಟೇ ಬಿಡ್ತಾರೆ. ಯಾವ ನನ್ ಮಗ ಬರ್ತಾನೆ ಬಿಡಿಸ್ಕೊಂಡು ಹೋಗತ್ತೆ ಅಂದ್ಯಲ್ಲೋ? ಬಂದಿದ್ದಾರೆ ನೋಡು ನಿಮ್ಮ ಅಪ್ಪಂದ್ರು. ಗಿರಿ ಹಾಕಮ್ಮ 4. ಇಬ್ರು ಅದ್ಗೆ ಕಾಫಿ. ನಾನು ಸ್ವಲ್ಪ ಆಚೆ ಹೋಗ್ಬೇಕು. ಮಾಲ್ತಿ, ಇನ್ಮೇಲೆ ಇವನಿಗೆ ರಾತ್ರಿ ಹೊತ್ತು ಬೇಗ ಮನೆಗೆ ಬರೋದಕ್ಕೆ ಹೇಳು. ಆ ಸೋಂಬೇರಿ ಕಟ್ಟೆಲಿ ಓವರ್ ಟೈಮ್ ಮಾಡೋದೇನು ಬೇಕಾಗಿಲ್ಲ. ಏನ್ ಪುಸ್ತಕ ಓದ್ತಾ ಇದೆಯಪ್ಪ? ಮಹಾಭಾರತ ಓದ್ತಾ ಇದ್ದೀನಮ್ಮ. ಯಾವ ಪರ್ವ ಓದ್ತಾ ಇದೆಯಪ್ಪ? ದ್ರೌಪದಿ ವಸ್ತ್ರಾಭರಣ ಅಮ್ಮ. ಹಾ, ಓದು, ಒಳ್ಳೇದು. ಇಂಥ ಒಳ್ಳೆ ಪುಸ್ತಕಗಳು ಓದಿದ್ರೆ ದೇವ್ರು ಒಳ್ಳೆ ಬುದ್ಧಿನಾದ್ರೂ ಕೊಡ್ತಾನಪ್ಪ. ಆಯ್ತಮ್ಮ. ಅಮ್ಮ, ಅಮ್ಮ, ನಾನು ಬರ್ತೀನಿ. ಸಂಜೆ ಬರೋದು ಹೊತ್ತಾಗುತ್ತೆ, ಓವರ್ ಟೈಮ್ ಇದೆ. ಸುಲಭ ಬೆಲೆಗೆ ದೊರೆಯುತ್ತದೆ. ಶಿವು, ಹಾಯ್ ಶ್ರೀಧರ್, ಬಾರೋ. ಅಮ್ಮ, ನಾ ಬರ್ತೀನಮ್ಮ. ಹಲೋ. ಕಬಡ್ಡಿ 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 ಕವರ್ ಮಾಡೋ. ಕಬಡ್ಡಿ 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 ಕಬಡ್ಡಿ. ಏ ರಾಮು, ಹಾಯ್. ಸ್ನೇಹಿತರು ಬಂದ್ರು, ನಾ ಬರಲ್ಲ? ಸರಿ, ಹಾ ಬಂದೆ. ಕಬಡ್ಡಿ 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 ಕಬಡ್ಡಿ. ಸುಮ್ಮನೆ ನಡೀರ. ಮೊದ್ಲ ದಡ್ಡಿ ಹಾಕ್ಬಿಡ್ತೀನಪ್ಪ. ಈಗ ಅದೇ ತಾನೇ ಬರ. ಭಟ್ರೆ, 2 ಟೇ ಕಳ್ಸಿ. ಏ ರಾಮು, ಈ ಪ್ಯಾಕ್ ನಲ್ಲಿ 3 ಸಿಗರೇಟ್ ಇಟ್ಟಿದ್ದೆ, 2 ಮಾಯ ಆಗಿದೆಯಲ್ಲೋ. ಏ ನಿಮ್ಮಜ್ಜಿ
ನಿನ್ ಸಿಗರೇಟ್ ಯಾವನಿಗೂ ಬೇಕು? ನನ್ನ ಹತ್ರ ಬೀಡಿ ಇಲ್ವಾ? ನಿನ್ನೆ ರಾತ್ರಿ ನಿನ್ ಫ್ರೆಂಡ್ ರಾಜು ಬಂದಿದ್ದ, ಕೇಳ್ದ, ಕೊಟ್ಟೆ. ಓ ದೊಡ್ಡ ದಾನ್ಶೂರ್ ಕರ್ಣ ಇವನು. ಅಲ್ಲಯ್ಯ, ಯೋಗ್ಯತೆ ಇದ್ರೆ ಸ್ವಂತ ತಗೋಬೇಕು, ಕಂಡೋರ್ ಮಾಲಾಕ್ ತಗೋಬೇಕು. ಲೇ ನಿಮ್ಮಜ್ಜಿ ಯಾಕೋ ಬಡ್ಕೋತೀಯಾ? ಅಪ್ಪ ಅಮ್ಮ ಇಲ್ದೇನೆ ಇಷ್ಟು ಚೆನ್ನಾಗಿ ಬದುಕಿದೀನಿ, ಒಂದಿನ ಸಿಗರೇಟ್ ತೆಗೆದಿದ್ರೆ ಏನು ಆಗಲ್ಲ. ಯಾಕೋ ಯಾವಾಗಲೂ ಪಾಂಡವರು ಕರೋರು ಕಿತ್ತಾಡ್ತೀರಿ? ಸಿಗರೇಟ್ ಬೇಕು ತಾನೆ? ಶೆಟ್ಟಿ ಅಂಗಡಿ ತಂದ್ರೆ ಇದು ರಾಮನ್ ಲೆಕ್ಕದಲ್ಲಿ. ಮೊದ್ಲೇ ಅಂಗಡಿಲಿ ಸಾಲ ಹನುಮಂತನ ಬಾಲ ಆಗ್ಬಿಟ್ಟಿದೆ. ಹಾ ಬೆಳಿಲಿ ಬಿಡೋ, ಬೆಳೆದ್ರೆ ಲಂಕೆ ಸುಡಲ್ವಲ್ಲ. ಲೇ ಶೆಟ್ಟಿ, ರಾಮು ಲೆಕ್ಕದಲ್ಲಿ ಒಂದು ಚಾನ್ಸ್ ಕಳ್ಸೋ. ಈಗ ತಾನೇ ಅಂಗಡಿ ಬಾಗಿಲು ತೆಗೆದಿದ್ದೀನಿ, ಬೋಣಿ ಆಗಿಲ್ಲ, ಸಾಲ ಕೊಡಲ್ಲಪ್ಪ. ನಾನು ನೋಡ್ತಾ ಇದ್ದೀನಿ 5 ವರ್ಷದಿಂದ ಒಂದ್ ದಿವಸ 1 ರೂಪಾಯಿ ಬೋಣಿ ಮಾಡಿಲ್ಲ. ಮಹಾ ಸಾಲ ಕೇಳ್ತಾನೆ ಬಂದಿಲ್ಲ, ಕೊಟ್ಟಿಟ್ಟೋರ್ತಾರ. ಬೋಣಿ ಆಗಿಲ್ಲ, ಸಾಲ ಕೊಡಲ್ಲ. ಇದು ಸಾಲ ಅಲ್ಲ, ಪ್ರೆಸೆಂಟೇಶನ್ ಅನ್ಕೋ. ಸರಿ, ಈ ತರ ವ್ಯಾಪಾರ ಮಾಡೋದಕ್ಕಿಂತ ಅಂಗಡಿ ಮುಚ್ಕೊಂಡು ಹೋಗೋದು ಲೇಸು. ಏ ಶಿವು, ನಾನು ಇಂಟರ್ವ್ಯೂಗೆ ಹೋಗಿದ್ದೇನೋ? ಏನಾಯ್ತು? ಏನೂ ಆಗ್ಲಿಲ್ಲ. ಯಾಕೆ? ಕೆಲಸ ಇಲ್ಲ ಅಂದ್ರೇನೋ? ನಾನೇ ಬೇಕಾಗಿಲ್ಲ ಅಂದೆ. ಯಾಕಪ್ಪ, ತಲೆಗಿಲೆ ಕೆಟ್ಟಿತಾ? ಬುದ್ಧಿ ಸರಿಯಾಗಿರ್ಲಿಲ್ವಾ? ಸರಿಯಾಗೇ ಇತ್ತು. ಇಂಟರ್ವ್ಯೂಗೆ ಹೋಗಿದ್ದೆ. ನಮ್ಮಂತವ್ರು ಇಂಟರ್ವ್ಯೂ ಕ್ಯೂ ನಿಂತ್ಕೊಂಡಿರ್ತಾನೆ, ಅಂಥವ್ರಿಗೆ ಬೆಲೆ ಬರೋದು. ಅಗಸ್ರವ್ನಿಗೆ ಸಲಾಂ ಹೊಡೆದು ಕಂಡವ್ರು ಇಸ್ತ್ರಿ ಪ್ಯಾಂಟ್ ಹಾಕೊಂಡು ಹೋದ್ರೆ 5,000 ರೂಪಾಯಿ ಸೆಕ್ಯೂರಿಟಿ ಡೆಪಾಸಿಟ್ ಕಟ್ಟಬೇಕು. ದುಬೈ ಮೆಜೆಸ್ಟಿಕ್ ಪಕ್ಕದಲ್ಲ ಇದೆ. ದೂರಾನೇ ಇರಬಹುದು. ಕ್ಷೀರ ಸಾಗರದಿಂದ ಮೇಲ್ ಬಂದ ಲಕ್ಷ್ಮಿ ಈಗ ಆ ಊರಲ್ಲಿ ಹಣವಾಗಿದ್ದಾಳಂತೆ. ಹಾ, ಓಹೋ. ಈ ಊರಿಂದ ಹೋದವರು ಗೋಣಿ ಚೀಲದಲ್ಲಿ ಹಣವನ್ನು ತುಂಬಿಸ್ಕೊಂಡ್ ಬರ್ತಾ ಇದ್ದಾರೆ. ನನ್ ಜೊತೆ 1/2 ಟೀ ಕುಡಿಸಿದ ಪರಮೇಶಿ ಕಾರ್ ತಗೊಂಡ, ಮನೆ ತಗೊಂಡ, VCR ತಗೊಂಡ, ಎಲ್ಲ ಇಂಪೋರ್ಟೆಡ್. ಅವನ ಹೆಂಡತಿ ಕೂಡ ಇಂಪೋರ್ಟೆಡ್ ಕಣೋ. ಅವನ್ ತಮ್ಮ ಆ ತರಲೆ ತಮ್ಮಯ್ಯ, ಅವನ್ ಹಾಕೋ ಕಾಚ, ಶೇವ್ ಮಾಡೋ ಬ್ಲೇಡು ಎಲ್ಲ ಫಾರಿನೇ. ನಿಮ್ಮಜ್ಜಿ ನೀನೊಬ್ಬ ಇದೀಯ, 24 ಗಂಟೆ ಇದೊಂದೇ ರಸ್ತೆ ಅಲಿತಾ ಇರ್ತೀಯ. ತಪ್ಪಾಗಿರೋದೇ ಇಲ್ಲಿ. ಈ ಮಧ್ಯಮ ವರ್ಗದ ಜನ ಹೆಚ್ಚು ಓದದೆ ದಂಡ. ಅದ್ಯಾಕಪ್ಪ ಓದೋದ್ರಲ್ಲೇನ್ ತಪ್ಪು? ದೊಡ್ಡ ದೊಡ್ಡ ಉದ್ಯೋಗಗಳೆಲ್ಲ 1000 ಗಟ್ಟಲೆ ಲಂಚ ಕೊಡೋಕ್ ತಯಾರಿರೋ ಶ್ರೀಮಂತರಿಗೆ ಮೀಸಲು. ಕೂಲಿ ಕೆಲಸ ಎಲ್ಲ ಬಡವರಿಗೆ ಸೇರಿದ್ದು. ಮಧ್ಯದಲ್ಲಿರೋ ಇನ್ನಂಥವ್ರು ಲಂಚ ಕೊಡೋಕ್ಕೂ ತಾಕತ್ತಿಲ್ದೆ, ಕೂಲಿ ಮಾಡೋಕ್ಕೂ ಇಷ್ಟ ಇಲ್ದೆ, ತ್ರಿಶಂಕುಗಳ ತರ ಕೆಲಸ ಕೇಳೋದ್ರಲ್ಲೇ ಮುದುಕರಾಗ್ತೀರ. ಈ ಜಾತಿ ಅನ್ನೋದು ಹೋಗೋವರೆಗೂ ನಮ್ ದೇಶ ಖಂಡಿತ ಉದ್ಧಾರವಾಗಲ್ಲ. ಕರೆಕ್ಟ್, ಜಾತಿ ಭೇದ ಮಾಡೋದ್ ಬೇಡ ಅಂತಾರೆ. ಆದ್ರೆ ಕೆಲಸದ ಅಪ್ಲಿಕೇಶನ್ ಫಾರ್ಮ್ ನಲ್ಲಿ ಕ್ಯಾಸ್ಟ್ ಅಂತ ಪ್ರಿಂಟ್ ಮಾಡೋಕ್ ಮರೆಯಲ್ಲ. ಅದ್ ಯಾವಾಗ್ಲೂ ಉದ್ಧಾರವಾಗೋದು? ನಾವೆಲ್ಲ ಮನುಷ್ಯರಾದಾಗ, ಯೋಗ್ಯತೆಗೆ ಬೆಲೆ ಸಿಕ್ಕಾಗ. ಅದೇ ಯಾವಾಗ ಅಂತ. ಕ್ರಾಂತಿ, ಈ ದೇಶದಲ್ಲಿ ದೊಡ್ಡ ಕ್ರಾಂತಿ ಆದಾಗ. ಫಾರ್ ದಟ್ ಐ ಈವನ್ ಪ್ರಿಫರ್ ಅ ವಾರ್. ಬಲ್ ನನ್ ಮಗನೇ, ನೀನ್ ಮಾತಾಡ್ತಿರೋ ಟಿವಿ ನೋಡಿದ್ರೆ ಈಗ ತಾನೇ ಹಿಟ್ಲರ್ ಮನೆಯಿಂದ ನಾಷ್ಟ ಮಾಡ್ಕೊಂಡು ಬರ್ತಿರೋ ಹಾಗಿದೆ. ಶ್ರೀಧರ್, ನಿನ್ ಗರ್ಲ್ ಫ್ರೆಂಡ್ ಅತ್ತಿಗೆಯಮ್ಮ ಬಂದ್ರು. ಅತ್ತಿಗೆಯಮ್ಮ. ಶ್ರೀಧರ್, ಏನು ಅತ್ತಿಗೆಯಮ್ಮ? ಶ್ರೀಧರ್, ನಿಮ್ ಸ್ನೇಹಿತರಿಗೆ ಹೇಳಿ ನಂಗೆ ಈ ತರ ಚೇಷ್ಟೆ ಮಾಡಿದ್ರೆ ಕೋಪ ಬರುತ್ತೆ ಅಂತ. ಇನ್ನೇನ್ ಹೇಳ್ಬೇಕು ನಾನು ಪುಟ್ಟಮ್ಮಣ್ಣಿ? ಶ್ರೀಧರ್, ಈ ಕಡೆ ಬರ್ತೀರಾ? ಏಯ್, ಹೋಗ್ತಾ ಇಲ್ವಾ? ನನ್ ಮೇಲೆ ಯಾಕೆ ಇರ್ತೀರಾ? ಬನ್ನಿ ಕರೆದ್ರೆ ತಪ್ಪ. ಇಲ್ಲಪ್ಪ. ಅಯ್ಯೋ, ಹೋಗೋ. ಮೊದ್ಲೇ ನನ್ ತಲೆ ಕೆಟ್ಟಿದೆ. ಹೋಗ್ತೇ ಅವ್ರು ಬಿಗಿಲ್ಲ. ಅಯ್ಯಯ್ಯೋ, ಯಾಕ್ರಿ ಹಾಗಾಡ್ತೀರಾ? ಗಂಡ ಹೆಂಡಿರ ಜಗಳ, ಉಂಡು ಮಲಗುವ ತನಕ. ಗಂಡ ಹೆಂಡಿರ ಜಗಳ, ಉಂಡು ಮಲಗುವ ತನಕ. ಬಿಡ್ರಿ ಸಾಕು. ನಿಮ್ಗೆ ಯಾವಾಗ್ಲೂ ಹೀಗೇನೆ. ಶ್ರೀಧರ್, ನಿಮ್ ಜೊತೆ ನಾನು ಟೂ 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 ಟೂ. ಶ್ರೀಧರ್, ನಿಮ್ಮ ಅಜ್ಜಿ ಅವನ ಮೇಲೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀಯ? ಅವನಿಗೆ ಸ್ವಲ್ಪ ಬುದ್ಧಿ ಕಮ್ಮಿನೋ, ಅದಕ್ಕೆ ನೋಡೋನು ಸಂತೋಷವಾಗಿ ಹಾಯಾಗಿದ್ದಾನೆ. ಸಂತೋಷವಾಗಿ ಹಾಯಾಗಿದ್ದಾನೆ. ತಲೆ ಕೆಟ್ಟಿರ್ತಾನೆ, ಸಂತೋಷವಾಗಿ ಹಾಯಾಗಿರೋಕ್ ಸಾಧ್ಯ? ಅಲ್ಲಿ ಕಿಷ್ಕಂದೆ ತರ ಇರೋ ನಮ್ಮ ಮನೆ, 24 ಗಂಟೆನೂ ಕೂಗಾಡೋ ನಮ್ಮ ಅಣ್ಣ ಅದಕ್ಕೆ. ಅದನ್ನೆಲ್ಲ ಮರ್ತು ಇಲ್ಲಿ ಬಂದು 30 ನಿಮ್ ಜೊತೆ ದಂಡವಾಗಿ ಕಾಲ ಕಳಿತಿದ್ದೀನಲ್ಲ, ಇದನ್ನೆಲ್ಲ ನೆನ್ಸ್ಕೊಂಡ್ರೆ ರೋಷ ಉಕ್ಕೋದಿರ್ಲಿ, ನೇಣು ಹಾಕೊಂಡು ಸಾಯೋಣ ಅನ್ಸುತ್ತೆ. ನೇಣು ಹಾಕೊಳ್ಳೋದು ಹೇಡಿಗಳ ಲಕ್ಷಣ. ಸಾಯದಿದ್ರೆ ಎಲ್ಲಾದ್ರೂ ಹೋಗಿ ಸಾಯ್. ಇಲ್ಲಿ ಯಾಕೆ ಬರ್ತೀಯ? ಸಾಯ್ತೀನಿ ಕಣೋ, ಎಲ್ಲಾದ್ರೂ ಹೋಗಿ ಸಾಯ್ತೀನಿ. ಇಲ್ಲಿ ಬರೋದಿಲ್ಲ. ಬರಬೇಡ, ಇಲ್ಲಿ ಬರಲೇಬೇಡ. ಏನಾದ್ರು ಮಾಡ್ತೀನಿ ಅಂತ ಆಸೆ ಇದ್ದವರು ಇಲ್ಲಿ ಬರ್ಬೇಕು. ನಿನ್ನಂತ ಪುಕ್ಕಲ್ರಲ್ಲ. ನಾನ್ ಪುಕ್ಲ ಕಣೋ, ನಾನ್ ಪುಕ್ಲ. ಇಲ್ಲಿಗೆ ಬರೋದಿಲ್ಲ. ಎಲ್ಲಾದ್ರೂ ಹೋಗಿ ಸಾಯ್ತೀನಿ. ಬರಬೇಡ, ಬರೋದಿಲ್ಲ. ಇಲ್ಲಿಗೆ ನಾನು ಬರೋದಿಲ್ಲ. ಹೋಗು, ಬರೋದಿಲ್ಲ. ನಾವು ಲಾಟ್ರಿ
ನಮ್ಮ ಅದೃಷ್ಟ ತುಂಬಾ ಚೆನ್ನಾಗಿದೆಯೋ. ಈ ಪಂಚಾಕ್ಷರಯ್ಯನ ಜಗಲಿ ಇದೇ ನಮ್ಮ ಅರಮನೆ. ಇಲ್ಲಿ ನೀನೇ ಮಂತ್ರಿ, ನಾನೇ ರಾಜ. ನಮ್ ಗಿರಿ ಅರಮನೆ ಪೈಲ್ವಾನ್. ಹೇಗಿದೆಯಮ್ಮ? ನಿನ್ಗೆ ಹಾಗನ್ಸುತ್ತಾ? ನನಗೆ ಹೇಗನ್ಸುತ್ತೆ ಗೊತ್ತಾ? ಕುಂತು ಜಾಗಕ್ಕೆ ಕಾಫಿ ಕಳಿಸುವಂತಹ ರಾಘವೇಂದ್ರ ಕಾಫಿ ಕೇಂದ್ರ, ಬಿಟ್ಟಿ ಸಿಗರೇಟ್ ಸೇದೋದಕ್ಕೆ ಶೆಟ್ಟಿ ಅಂಗಡಿ, ಚಿಕನ್ ಪಲಾವ್ ತಿನ್ನುವುದಕ್ಕೆ ಶುಭಾ ಕೋಳಿ ಕೇಂದ್ರ, ಆಗಾಗ ಕಣ್ತಂಪು ಮಾಡುವುದಕ್ಕೆ ರಸ್ತೆಯಲ್ಲಿ ಓಡಾಡುವಂತಹ ಸುಂದರವಾದ ಹುಡುಗಿಯರು. ಈ ಚಿಕ್ಕ ಸುಂದರವಾದ ಸ್ವರ್ಗದಲ್ಲಿ ನಾನೇ ಚಕ್ರವರ್ತಿ. ನಿಮ್ಮಜ್ಜಿ ನೀವೆಲ್ಲ ಮುಚ್ಚೋ. ಗಿರಿಯಣ್ಣ ಹೋದ್ಸಲ ನರಸಿಂಹನ್ ಬಾಡ್ಗೆ ಮನೆ ಗಲಾಟೆ ಆಗಿತ್ತಲ್ಲ, ಹಾಗೆ ಇನ್ನೊಂದು ಗಲಾಟೆ. ಮಾಲೀಕರು ಬಂದಿದ್ದಾರೆ, ನಿನ್ನ ಹತ್ರ ಮಾತಾಡ್ಬೇಕಂತೆ. ಕೋರ್ಟ್ ಹೋಗಿ ವರ್ಷಗಟ್ಲೆ ಹೊಡೆದಾಡಿ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಶಕ್ತಿ ನನಗಿಲ್ಲ ಸರ್. ಅದು ಅಲ್ಲದೆ ಅಕಸ್ಮಾತ್ ಕೋರ್ಟ್ನಲ್ಲಿ ಅವನ ಕಡೆ ಕೇಸ್ ಆಗ್ಬಿಟ್ರೆ ನಾನು ನಮ್ಮ ಸಂಸಾರ ಎಲ್ಲ ಫುಟ್ಪಾತ್ ನಲ್ಲಿ ಇರ್ಬೇಕಾಗತ್ತೆ ಸರ್. ಏನಾದ್ರು ಮಾಡಿ ಒಂಚೂರು ಸಹಾಯ ಮಾಡಿ ಸರ್. ನಿಮ್ಮನೆ ಎಷ್ಟು? 10. ಎಷ್ಟು ಬಾಡಿಗೆ? 1,000 ರೂಪಾಯಿ. ಚದರಕ್ಕೆ 100, ಈಗ 500. ಉಳಿದದ್ದು ಕೆಲಸ ಆದ್ಮೇಲೆ. ಎನ್ನಯ ಯಾಕೆ ಮತ್ತೆ ಮತ್ತೆ ಬನ್ನ ಯಾಕೆ ಕೂಡ ಪೇಸ್? ನಿಮ್ಮ ಮನೆಗೆ ಬಂದಿದ್ದು ಎನ್ನ ಅಣ್ಣ ತಾನೆ? ಹೌದು ತಾನೆ? ಹೌದು. ಆದ್ರೆ ಎನ್ನ ಆದ್ರೆ ಪಾದ್ರೆ ನಮ್ಮ ಅಣ್ಣ ಬರುವುದು ಇನ್ನೂ 2 ವರ್ಷ ಹೌದು. ಪೋ ರೀ, ನನ್ಗೀಗ್ಲೇ ನನ್ನ ಮನೆ ಬೇಕಾಗಿದೆ. ನನ್ನ ಸಂಸಾರ ಎಲ್ಲ ಹೋಟ್ಲಲ್ಲಿದೆ. ನಿನ್ನ ಸಂಸಾರ ಹೋಟ್ಲಲ್ಲಿದೆ ಅಂತ ನಾನ್ ಗಟ್ಟಿಗೋಬೇಕಾ? ಹೋಗಯ್ಯ ಬೇಕಾದ್ರೆ ಗೋಲ್ಟಿಗೆ ಹೋಗು. ಏನಯ್ಯ? ಎನ್ನಯ್ಯ ರೊಂಬ ರೋಪ ಪೇಸ್ರೆ, ಮರುಬಡಿ ಬಂದ ಗಾಂಬಂಡ ಆಚೆ ತಳ್ಳಿಡ್ವೆ. ಯಾರು ನೀವು? ಇಲ್ಲೇನ್ ಕೋತಿ ಕುಡಿತಾ ಇದೇನ್ರಿ? ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ ಹೋಗಿ. ಇನ್ನೊಂದ್ ಸಾರಿ ಈ ಜಾಗದಲ್ಲಿ ಕಾಲಿಟ್ರೆ ನಿನ್ನ ಚಿಂದಿ ಮಾಡ್ಬಿಡ್ತೀನಿ. ಔಟ್. ಉಪಕಾರ ಆಯ್ತು. ನಿಮ್ಮ ಉಪಕಾರ ನಾನು ಜನ್ಮದಲ್ಲೇ ಮಾಡ. ಕೆಲಸ ಆಯ್ತಾ? ಉಳಿದ ರಾಮನ ಹತ್ರ ಕೊಟ್ಟು ಕಳಿಸಿ ಈಗಲೇ. ಇದೊಂಥರ ಒಳ್ಳೆ ಬಿಸ್ನೆಸ್ ಕಂಡ್ರ. ಅನ್ಯಾಯನ ಎದುರು ಕೈ ತುಂಬಾ ಸಂಪಾದನೆ. ಎಸ್, ಯು ಆರ್ ರೈಟ್. ಅಪ್ಲಿಕೇಶನ್ ಇಲ್ಲ, ಇಂಟರ್ವ್ಯೂ ಇಲ್ಲ, ಲಂಚ ಅನ್ನೋದು ಮೊದಲೇ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಯಾವ ಜಾತಿ ಅಂತ ಯಾಕೆ ಕೇಳ್ತಾರೆ? ಬೀದಿ ರೌಡಿ ಅಂತ ಹಣೆ ಮೇಲೆ. ಈ ಉದ್ಯೋಗನ ಎಷ್ಟು ದಿನ ಅಂತ ಮಾಡು. ಆಗ ಇನ್ನು ಧೈರ್ಯದಿಂದ ಹೋರಾಡ್ಬೇಕು. ಹೆದರ್ಕೊಂಡು ಕೂತ್ರೆ ಏನ್ ಪ್ರಯೋಜನ? ಈ ಸುಬ್ರಹ್ಮಣ್ಯ ಮತ್ತು ಹಣ ಇರೋರು ಮಾಡ್ತಿರೋ ಕೆಲ್ಸಗಳು ಎಲ್ಲ ತೋರಿಸ್ಕೊಡ್ಬೇಕು. ಹಾಗಾದ್ರೆ ನಾವು ಮಾಡ್ತಿರೋದು ಲೀಗಲ್ ಅಂತೀಯಾ? ಎಸ್, ನಾವು ಮಾಡ್ತಿರೋದು ಸರಿ. ಯಾಕೆ ಮಾಡ್ಬಾರ್ದು? ನನಗೆ ಮನೆ ಮಠ ಅಂತ ಸಂಬಂಧ ಇದೆಯೋ? ನಿನ್ ಹಾಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ತಿಳ್ಕೋಬೇಡ. ಶಾಟ್ ಅಪ್. ಸಂಬಂಧ ಮಣ್ಣಾಂಗಟ್ಟಿ. ಹಣದ ಮುಂದೆ ಎಂತ ಸಂಬಂಧವೂ ಇಲ್ಲ. ಇವತ್ತು ಎಲ್ಲಿ ಬೆಳಕ್ ಹರಿಯೊಳಗೆ ದುಡ್ಡು ಮಾಡ್ಬೋದು, ಆ ಜನಕ್ಕೆ ದುಡ್ಡು ಮಾಡೋ ಅಧಿಕಾರ ಇದ್ರೆ ನಮಗೂ ಇದೆ. ಮಾಡ್ರು. ಸಿಂಗಾರಿ ಮೈ ಡೊಂಕಿನ ವೈಯಾರಿ, ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂದ ಚಂದ ಮಕರಂದ. ನಾಚಿಕೆಟ್ಟವರು ದಾರಿಲೋ ಹುಡುಗಿರ್ನೆಲ್ಲ ಚುಡಾಯಿಸ್ತಿರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ನಾವು ಗಂಡಸ್ರು ಚುಡಾಯಿಸ್ತೀವಪ್ಪ. ನಾನು ಗಂಡಸೆ.
ಮಾಡಿದ್ರೆ ನನಗೆ ಮರ್ಯಾದೆ ಉಳಿಯೋಲ್ಲ. ಕಾಲ ಹೀಗೆ ಉಳಿಯೋದಿಲ್ರು. ನೀವು ಹೋಗ್ತೀರ ನೆಲಕ್ಕೆ, ಆಗ ಭಗವಂತ ಕೇಳ್ತಾ ನಿಮ್ಮನ್ನ ಬದುಕಿದ್ದಾಗ ಏನ್ ಸಾಧಿಸಿದ್ರಿ ಅಂತ. ಏನು ಹೇಳ್ತಿರೋ ದೇವ್ರಿಗೆ? ಮೇಲಿನಿಂದ ಬರಲಿ ನಿನ್ನ ದೇವರೇ, ಪ್ರಶ್ನೆ ಮೇಲಪ್ನೆಯನ್ನು ಕೇಳುವೆ. ಮೇಲಿನಿಂದ ಬರಲಿ ನಿನ್ನ ದೇವರೇ, ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಕೇಳುವೆ. ನಾನೆಂದು ಹೆದರೆನು, ನಾನೆಂದು ಬೆದರೆನು, ಬಿಡಲಾರೆ ಅವನ ನ್ಯಾಯವನ್ನು ಹೇಳದೆ. ನಾನೆಂದು ಹೆದರೆನು, ನಾನೆಂದು ಬೆದರೆನು, ಬಿಡಲಾರೆ ಅವನ ನ್ಯಾಯವನ್ನು ಹೇಳದೆ. ಮೇಲಿನಿಂದ ಬರಲಿ ನಿನ್ನ ದೇವರೇ, ಬರಲಿ ಬರಲಿ. ಹೇ ಹೇ ಹೇ. ಜನಕ್ಕೆ ಗುಣವನ್ನು ನೀಡದೆ, ಗುಣವು ಇರುವ ಜನಕ್ಕೆ ಹಣವನ್ನು ನೀಡದೆ. ಸ್ವಾರ್ಥವನ್ನು ತಂದು ಮನದಲ್ಲಿ ತುಂಬಿದೆ, ಮೇಲೆ 100 ಆಸೆ ನೀನಾಗಿ ಹೇರಿದೆ. 100 ಜಾತಿ 100 ಭಾಷೆ ಏಕೆ ಮಾಡಿದೆ, ನಮ್ಮ ಜಗಳದಲ್ಲಿ ಏನು ಲಾಭ ನೋಡಿದೆ. ಸುಖ ಶಾಂತಿ ಇರದಂತೆ ನೀನೇಕೆ ಮಾಡಿದೆ. ಮೇಲಿನಿಂದ ಬರಲಿ ನಿನ್ನ ದೇವರೇ, ಬರಲಿ ಬರಲಿ. ಹೇ ಹೇ ಹೇ. ಎನ್ನಲು ಹಣ ಬೇಕು ಎನ್ನುವರು, ಕೆಲಸ ಬೇಕು ಎನ್ನಲು ಹಣವೆಲ್ಲಿ ಎನ್ನುವರು. ಹಣವು ಇಲ್ಲದೇನೆ ಇಲ್ಲೇನು ನಡೆಯದು, ನ್ಯಾಯ ನೀತಿಯೆಲ್ಲ ಸುಡುಗಾಡ ಸೇರಿತು. ಉರಿವ ಜ್ವಾಲೆಯಾರೆ ಔಷಧದಲ್ಲಿ ದೇಶವೆಂದು ಬೂದಿಯಾದರೆ. ಓ ದೇವ ಹೇಳಯ್ಯ ನೀನೇನು ಮಾಡುವೆ, ಓ ದೇವ ಹೇಳಯ್ಯ ನಿನ್ನ ಬರಲಿ ನಿನ್ನ ದೇವರೇ, ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಕೇಳುವೆ. ಮೇಲಿನಿಂದ ಬರಲಿ ನಿನ್ನ ದೇವರೇ, ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಕೇಳುವೆ. ನಾನೆಂದು ಹೆದರೆನು, ನಾನೆಂದು ಬೆದರೆನು, ಬಿಡಲಾರೆ ಅವನ ನ್ಯಾಯವನ್ನು ಹೇಳದೆ. ನಾನೆಂದೆದರೆನು, ನಾನೆಂದು ಬೆದರೆನು, ಬಿಡಲಾರೆ ಅವನ ನ್ಯಾಯವನ್ನು ಹೇಳದೆ. ಮೇಲಿನಿಂದ ಬರಲಿ ನಿನ್ನ ದೇವರೇ, ಬರಲಿ ಬರಲಿ. ಹೇ ಹೇ ಹೇ. ನರಸಿಂಹ ಸ್ವಲ್ಪ ನೋಡ್ಕೊಳ್ಳು. ನಮ್ ಮೊದ್ಲೇ ಹೇಳಿದ್ರೆ ಬೇರೆ ಜಾಗನಾದ್ರೂ ಹುಡ್ಕೋಬೋದಾಗಿತ್ತು. ಈಗ ದಿಢೀರಂತ ಹೋಗುಂತಂದ್ರೆ ಎಲ್ಲಿ ಹೋಗೋಣ? ಎಲ್ಲಿಗಾದ್ರೂ ಹೋಗ್ರಿ, ಹರಿಶ್ಚಂದ್ರ ಘಾಟ್ಗೆ ಹೋಗಿ. ನನಗೇನಾಗ್ಬೇಕು? ಮನೆ ನಂದು, ನಾನ್ ಬಾಡಿಗೆ ಕೊಡ್ಬೇಕ್ರಿ. ಅಜ್ಜಿ ಏನ್ ಸಮಾಚಾರ ರಾಮು? ನೋಡಿದ್ರಿಯಣ್ಣ, ಈ ಪಂಚಾಕ್ಷರಯ್ಯ ನಮ್ಮನ್ನು ಹೇಳ್ದೆ ಕೇಳ್ದೆ ಮನೆಯನ್ನು ಯಾರಿಗೋ ಬಾಡಿಗೆ ಕೊಟ್ಟಿದ್ದಾನೆ. ರೀ ಪಂಚಾಕ್ಷರಯ್ಯ, ನಿಮ್ಗೇನ್ರಿ ಕಮ್ಮಿ ಆಗಿದೆ? ಆ ದೇವ್ರು ಅಷ್ಟೊಂದು ಕೊಟ್ಟಿದ್ದಾನೆ, ಈ ಜುಜ್ವಿ ಮನೆನ ಬಾಡಿಗೆ ಕೊಟ್ಟು ಏನಾಗ್ಬೇಕಾಗಿದೆ? ಎಲ್ಲಾರ ಮನೆ ದೋಸೆನೂ ತೂತೇನೆ, ನಂಗೆ ಈಗ ದುಡ್ಡು ಬೇಕಾಗಿದೆ. ನೀನ್ ತಂದ್ಕೊಡ್ತೀಯ? ದುಡ್ಡು ದುಡ್ಡು ಅಂತ ಪುನಃ ಯಾಕೆ ಸಾಯ್ತಿರ್ರಿ? ಹೋಗ್ಲಿ, ಈ ಮನೆ ಯಾರಿಗಾದ್ರೂ ಕೊಡು, ಈ ಜಗಲಿ ನಮಗ್ ಬಿಡು. ಅದಾಗೆ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಹಾ, ಎಲ್ಲ ಸರಿಯಾಗಿದ್ಯಾ? ಏನೋ ಗಲಾಟೆ ಇಲ್ವಾ?
ಎಲ್ಲ ಸರಿಯಾಗಿದೆ ಸರ್. ಏನು ಗಲಾಟೆ ಇಲ್ಲ ಸರ್. ನನಗೆ ಡ್ಯೂಟಿ ಇದೆ ಇರೋದಲ್ಲಿ ಈಗ. ಬೆಳಗ್ಗೆ ಸಂಜೆ ಬರ್ತಾ ಇರ್ತೀನಿ. ಏನೋ ತೊಂದರೆ ಆದ್ರೆ ಹೇಳಿ. ತುಂಬಾ ಸಂತೋಷ ಸರ್. ಸಂತೋಷ ಸಂತೋಷ ಒದ್ದು ಬಿಡ್ತೀನಿ ನನ್ನ ಮಗನೇ. ಇನ್ಸ್ಪೆಕ್ಟರ್ ಬರಕ್ ಹೇಳ್ಬಿಟ್ಟು ಬಂದು ತಮಾಷೆ ಆಗ್ತೀಯ. ಹೇ ಶಿವ, ಇವನ್ ಯಾರಿಗೆ ಬಾಡಿಗೆ ಕೊಡ್ತಾನೋ ಅವ್ರು ಇಲ್ಲಿ ಹೇಗೆ ವಾಸ ಮಾಡ್ತಾರೋ ನಾನು ನೋಡೇ ಬಿಡ್ತೀನಿ. ಏಯ್ ತಗೊಂಡು ನಿಮ್ಮಜ್ಜಿ ನಮಸ್ಕಾರ. ಬನ್ನಿ ಬನ್ನಿ, ಇದೇ ಮನೆ. ಮನೆ ಇವತ್ತು ಬೆಳಗ್ಗೆನೆ ಖಾಲಿ ಆಯ್ತು. ನೀರಿನ ವಿಚಾರ ಹೇಳಿದ್ನಲ್ಲ, ಸ್ವಲ್ಪ ದಿನ ಮತ್ತೆ ಅಷ್ಟೇನೆ. ಆ ಬೀದಿನಲ್ಲಿ ಇದೆಯಲ್ಲ, ಅಲ್ಲಿಂದ ನೀರು ತರಬೇಕು. ಯಾಕೆ ಮನೆ ಒಳಗ್ ನಲ್ಲಿ ಇಲ್ವಾ? ಇತ್ತಮ್ಮ, ಗೋಡೌನ್ ಕೊಟ್ಟಿದ್ನಲ್ಲ, ಡಿಸ್ಕನೆಕ್ಟ್ ಆಗೋಗಿದೆ. ಇಷ್ಟೆಲ್ಲ ಹಾಕಿಸ್ಕೊಟ್ಬಿಡ್ತೀನಿ, ಏನು ಯೋಚನೆ ಮಾಡಬೇಡಿ. ಬನ್ನಿ ಅಮ್ಮ, ನೀನ್ ಒಳಗ್ ನಡಿ, ನಾನು ಸಾಮಾನು ನಿಲ್ಸ್ಕೊಂಡ್ ಬರ್ತೀನಿ. ಲೇ ಶಿವು, ಹೊಸ ಪಾರಿವಾಳ ಬಂತು ಕಣೋ. ಬರ್ಲಿ ಗುರು ಬರ್ಲಿ. ಲಾಲಿಲೇ ಲಾಲಿಲೇ. ಯಾಕೆ ನೀರ್ ಇಟ್ಕೊಳ್ತಾ ಇಲ್ಲ? ಬರ್ತಾ ಇದೆಯಾ? ಕಣ್ಣಿ ಕಾಣಿಸ್ತಾ ಇಲ್ವಾ? ಓಹೋ, ಫ್ಯಾನ್ ಜೋರಾಗಿ ತಿರ್ಸಿರ್ಬೇಕಾರೆ ಕಣ್ಣಿಗೆ ಕಾಣಿಸಲ್ಲ ನೋಡಿ. ಹಾಗೆ ನೀರ್ ಜೋರಾಗಿ ಬರ್ತಿರ್ಬೇಕಾದ್ರೆ ಕಾಣಿಸಲ್ಲ ಅನ್ಕೊಂಡಿದ್ದೆ. ಈ ಗಂಗಾ ಮಾತೆ ಬಂದ್ಲಲ್ಲ, ಕಾಣಿಸ್ಬೋದು. ಸರಿಯಾಗಿ ನೋಡು. ಲೇ ಚಿಲ್ಟು, ಬೇಗ ತುಂಬಿಸೋ. ಮೂರ್ನಲ್ಲಿ ತುಂಬಿಸೋ ಜನ ಇದಾರೆ. ಇನ್ನೇನ್ ನಿಂತೋಗ್ಬೋದು ನೀರು. ನೀರ್ ನಿಂತು ಹೋಗತ್ತಾ? ನಾನಿನ್ನು ಸ್ನಾನ ಮಾಡ್ಬೇಕು. ನೀವು ಸ್ನಾನ ಮಾಡ್ತೀರಾ ಮೇಡಮ್? ಅಲ್ಲಿಡ್ದು ಮಾತಾಡೋ. ಕ್ಯೂನಲ್ಲಿ ಗೌರವಸ್ಥರಿದ್ದಾರೆ. ಯಾಕೆ ಗೌರವಸ್ಥರು ಸ್ನಾನ ಮಾಡಲ್ವಾ? ಕುಡಿಯೋ ಕಂಟೋಟ್ ನೀರ್ ಬಿಡಲ್ವಲ್ಲ, ಇವ್ರ ಕಾಟ ತಡಿಯಕ್ಕಾಗಲ್ಲಪ್ಪ. ಬೇರೆ ಎಲ್ಲಾದ್ರೂ ಮನೆ ಸಿಕ್ಕರೆ ಹೋಗ್ಬಿಡ್ಬೇಕು. ಚಳಿ 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 ಕಾಳೆನು ನೀ ಚಳಿಯ. ಅವಸರವಾಗಿ ಸ್ನಾನ ಮಾಡಬೇಡ್ವೋ. ಮೊದಲೇ ತಿಂಗಳಿಗೊಂದ್ಸಲ ಸ್ನಾನ ಮಾಡೋ. ಆಯ್ತು. ನೀರು ರಾಮಣ್ಣ, ನೀರು. ಶಿವಣ್ಣ, ನೀರು ನೀರು. ಹೋಯ್ತಪ್ಪ ನೀರು. ನೀರು ನಿನ್ನೆ ಅಂತೂ ರಾಮದೇವ್ರ ಕಥೆ ಎಷ್ಟು ಚೆನ್ನಾಗಿತ್ತು. ಬಹಳ ಚೆನ್ನಾಗಿ ಮಾಡಿದ್ರು ಅಮ್ಮ. ನನ್ನ ಒಂದ್ಸಲ ಕರ್ಕೊಂಡು ನಿನ್ನ ನಿನಗೆ ಆಗಮ್ಮ. ನಮ್ಗೆ ರಾಮಕೃಷ್ಣ ಕಾಲ. ನಿನ್ನಿಂದ ಈ ಬೀದಿ ನನ್ನ ಮರ್ಯಾದೆ ಉಳಿಸಿ ಚುಡಾಯಿಸ್ತಿರಂತೆ. ವಯಸ್ಸಾದ ಮುದ್ಕೊಂಡು ಗೋಳ ಹಾಕೋತಿರಂತೆ. ಎಷ್ಟು ದಿವಸ ಅಂತ ಹೀಗೆ ಮಾಡ್ತೀರಾ? ಏನಾಗಿದೆ ನಿಮಗೆ? ಬೀದಿಲಿ ಕೇಳೋರ್ಗೆಲ್ಲ ಉತ್ತರ ಕೊಡೋಕೆ ತಲೆ ತಚ್ಚು ಹಾಗಾಗಿದೆ ನನಗೆ. ನೀನ್ ಹೀಗಾದ್ರೆ ಈ ಬೀದಿಲಿ ನಾವು ಗೌರವದಿಂದ ಇದ್ದ ಹಾಗೆ. ನಿಮ್ಗೆ ಉತ್ತರ ಕೊಡೋಷ್ಟು ಧೈರ್ಯ ಇಲ್ದಿದ್ರೆ ಯಾರೇನ್ ಮಾಡಕ್ಕಾಗುತ್ತೆ? ನೀನ್ ಮಾಡೋ ಹಲ್ಕಕ್ಕೆ ಸಲ ಸರಿ ಅಂತ ಹೇಳೋ ಸವಿವೇಕ ಅಲ್ವೋ ನಾನು? ನನ್ನ ಘನತೆ ಮುಖ್ಯ, ಗೌರವ ಮುಖ್ಯ. ಸುಳ್ಳು. ಘನತೆ ಗೌರವ ಅನ್ನೋದು ಬರೀ ಸೋಗು. ಉತ್ತರ ಕೊಡಕ್ಕಾಗದೆ ಇರೋ ನಿಮ್ ಹೇಳಿತನನ ಮುಚ್ಕೊಳ್ಳೋ ಒಂದು ಮುಖವಾಡ.
ನನ್ನನ್ನು ಅನ್ಯಾಯವಾಗಿ ಕೆಲಸದಿಂದ ತೆಗೆದಾಕ್ದಾಗ ಈ ನಿಮ್ ಘನತೆ ಗೌರವ ಎಲ್ಲೋಗಿತ್ತು? ಫೂಲ್! ಕೆಲಸನೇ ಸಿಗದಿರೋ ಈ ಕಷ್ಟ ಕಾಲದಲ್ಲಿ ಸಿಕ್ಕಿರೋ ಕೆಲಸ ಮರ್ಯಾದೆ ಮಾಡೋದು ಬಿಟ್ಬಿಟ್ಟು ಕಾರ್ಮಿಕ ನಾಯಕ ಅಂತ ಹೇಳಿ ಮಾಲೀಕರ ವಿರುದ್ಧ ಘೋಷಣೆ ಕೂಗಿ ನಿನ್ನ ಹಾಗೆ ನಾನು ಕೆಲಸ ಕಳ್ಕೊಂಡು ಮನೆ ಸೇರ್ಬೇಕಾಗಿತ್ತೇನೋ? ಅಂದ್ರೆ ನೀನ್ ಹೇಳೋದು ಅನ್ಯಾಯ ನಡೀತಿದ್ರು ನೋಡ್ಕೊಂಡು ಸುಮ್ಮನೆ ಇರಬೇಕಾಗಿತ್ತು ಅಂತನಾ? ನಾನು ರೋಷ ಇರೋ ಗಂಡ್ಸು. ಮಾಲೀಕರು ಚಪ್ಪಲಿ ನೆಕ್ಕೋಕಾಗ್ಲಿ ಅವ್ರ ಹೆಂಡತಿರ್ ಸೀರೆ ಒಗ್ಯೋಕಾಗ್ಲಿ ನಾನ್ ತಯಾರಿಲ್ಲ. ಶ್ರೀಧೆ, ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ನಿಂಗೆ? ಅದ್ಗೆ ಸ್ವಾತಂತ್ರ್ಯ ಬಂದ್ 40 ವರ್ಷ ಆದ್ರೂ ಗುಲಾಮರ ತರನೇ ಇರೋ ಈ ನಮ್ ಜನಕ್ಕೆ ತಟ್ಟಿರೋ ಶಾಪ ಏನ್ ಗೊತ್ತಾ? ಸ್ವಾಭಿಮಾನ ಅಂದ್ರೇನು, ಕರ್ತವ್ಯ ಅಂದ್ರೇನು, ಹಕ್ಕು ಅಂದ್ರೇನು ಏನು ಗೊತ್ತಿಲ್ಲ. ಗುಲಾಮ್ ತನಕ್ಕೆ ಒಗ್ಗೋಗಿರೋ ಈ ಜನ ತಮ್ಗೆಷ್ಟೇ ಅನ್ಯಾಯ ಆದ್ರೂ ತಡ್ಕೋತಾರೆ ಹೊರ್ತು ತಿರುಗಿ ಬೀಳಲ್ಲ. ಮಾಲೀಕರು ಕೊಡೋ ಸಂಬಳ ಕೇವಲ ನಮ್ಮ ಶ್ರಮಕ್ಕೆ ಅನ್ನೋ ತಿಳುವಳಿಕೆನೇ ಇಲ್ದಿರೋ ಈ ಜನರ ಸ್ವಾಭಿಮಾನ ಸತ್ ಹೋಗಿದೆ. ಓಹೋ, ಅರ್ಥವಾಯ್ತು. ಅದಕ್ಕೆ ನೀನು ಅಷ್ಟ ನನ್ನ ಮೇಲೆ ಹೀಗೆ ನಿಷ್ಠುರವಾಗಿ ತೀರ್ಸ್ಕೋಬೇಕು ಅಂತಿದ್ದೇನು? ತಮ್ಮ ಹಕ್ಕುಗಳಿಗೆ ಹೋರಾಡದೆ ಇರೋ ಹೇಡಿಗಳ ಜೊತೆ ದ್ವೇಷ ಸಾಧಿಸೋಷ್ಟು ಮೂರ್ಖ ನಾನಲ್ಲ. ಹೌದು, ನೀನಲ್ಲ ಮೂರ್ಖ. ನಿನ್ನ ಮನೇಲಿ ಇಟ್ಕೊಂಡಿದ್ದೀನಲ್ಲ, ನಾನ್ ದೊಡ್ಡ ಮೂರ್ಖ. ನಿನ್ನ ನಾಲ್ಗೆ ಮೇಲಿರೋ ಈ ಸ್ವಾಭಿಮಾನ ನಿನ್ನ ಮನಸ್ಸಲ್ಲೂ ಇದ್ರೆ ಈ ಕ್ಷಣ ಮನೆ ಬಿಟ್ಟು ಹೋಗು. ಇಲ್ಲಿ ತಮ್ಮ ತೊಂದರೆ ಕೊಡಬೇಡ. ಈ ಮನೆ ಮೇಲೆ ನಿನಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನನಗೂ ಇದೆ. ಇದು ಪಿತ್ರಾರ್ಜಿತ. ಬೇಕಾದ್ರೆ ನೀನು ಹೋಗ್ಬೋದು. ನನಗೇನೋ ಈ ಮನೆ ಕಂಡ್ರೆ ತುಂಬಾ ಇಷ್ಟ. ಹೋಗ್ತೀವಪ್ಪ, ಹೋಗ್ತೀವಿ. ನಿಮ್ಮಿಷ್ಟ. ಶಿವ, ಶಿವ ಅವನಿಲ್ಲ, ಬೆಳಗ್ಗೆನೆ ಎಲ್ಲಿಗ ಹೋದ. ಎಲ್ಲಿ ಹೋದ? ನಂಗೇನು ಹೇಳ್ಬಿಟ್ಟು ಹೋಗ್ತಾನ ಅವನು? ಒಳ್ಳೆ ಸ್ನೇಹಿತರ ಜೊತೆ ಸೇರಿದ್ರೆ ಒಳ್ಳೆ ಬುದ್ಧಿ ಇರ್ತಿತ್ತು. ಅವನ್ ಸುತ್ತ ಒಬ್ರಾದ್ರೂ ಒಳ್ಳೆ ಸ್ನೇಹಿತರು ಇಲ್ವೇ? ಈ ತರ ಸ್ನೇಹಿತರು ಕಟ್ಕೊಂಡು ಅವನು ಉದ್ಧಾರ ಆದಂಗೆ. ಈ ಕಡೆ ಹೋತಲ್ಲ, ಅದ್ ಯಾವ ನಂಬರ್ ಬಸ್? 75. ನಾನ್ ಕೇಳಿದ್ ಬಸ್ ನಂಬರ್ ಅಲ್ಲಪ್ಪ. ಈ ಕಡೆ ಹೋತಲ್ಲ ಅದ್ರ ರೂಟ್ ನಂಬರ್ 24. 24 ಮತ್ ಈ ಕಡೆ ನೋಡಾಕತ್ತಿ 24 ಆ ಕಡೆಯಿಂದ ಬರೋದು. ಖಬರಿಲ್ಲ ನಿಂಗ? ಸರಿ, ಯಾವ ನಂಬರ್ ಬಸ್ಗಪ್ಪ? 36. ಈ ಕಡೆ ಅಲ್ಲಪ್ಪ, ಗಾದಿ ಬಜಾರ್ ಹತ್ತ ಹೋಗು. ಪರವಾಗಿಲ್ಲ ಬಿಡ್ರಿ. ನಾನು 36, 24, 36 ಇಲ್ಲೇ ಬರ್ತಾ ಇದೆ. ಅದ್ಯಾ ಹೊಸ 36, 24, 36. ಸ್ವಲ್ಪ ಬಾಯಿ ಮುಚ್ಕೊಂಡು ಡೀಸೆಂಟ್ ಆಗಿ ನಿಂತ್ಕೊಳ್ತೀರಾ? ಎಲ್ಲ ಇವನ ಅಪ್ಪನ ಉಳ್ಳಾಗಡ್ಡಿ ಏನ ತಿಳ್ಕೊಂಡಿಯಲ್ಲೇ? ಒಂದ್ ಎತ್ತು ಬಿಟ್ನಂದ್ರ ನಿನ್ ಮೂಳೆ ಎಲ್ಲ ಪುಡಿ ಪುಡಿ ಆಗ್ತಾವ. ಆಗ್ತಿ ನೋಡು. ನನ್ನ ಮೀಸಿ ಪರ್ಸನಾಲಿಟಿ ನೋಡ್ಕೊಂಡು ಹೆದರ್ಕೊಂಡ್ವನ ನನ್ನ ಮಗ. ಚಾಮ್ಸ್ ಕೊಡಿ. ಬೇಗ ಕೊಡ್ರಿ. 4 ರೂಪಾಯಿ ಮಾಡ್ಕೊಡ್ರಿ. ಒಂದ್ ಕೊಡ್ರಿ. ತಗೊಳ್ಳಿ. ಚಾರ್ಜ್. ವಿಕ್ಕಿ, ಗುರು ಬಂದ ನೋಡ್ರು. ಮನೇಲಿ ಈಗಿರೋದನ್ನೆಲ್ಲ ಕೇಳ್ತಿರೋದು. ಮೊದ್ಲು ಈ ಮನೆ ಜಗಲಿಯಲ್ಲಿ ಮಲಗ್ತಾ ಇದ್ದೆ, ನೀವು ಬಂದ್ರಿ. ಈಗ ಈ ಜಗಲಿಯಲ್ಲೂ ಜಾಗ ಇಲ್ಲ. ಯಾಕೆ? ನಿನ್ಗೆ ಅಪ್ಪ ಅಮ್ಮ ಯಾರು ಇಲ್ವಾ? ಇದ್ರು, ಆದ್ರೆ ನಾನು ತುಂಬಾ ಚಿಕ್ಕವನಿರುವಾಗ್ಲೇ ತೀರ್ಕೊಂಡ್ರು. ಅವ್ರ ಜ್ಞಾಪಕನಾದ್ರೂ ಇದೆಯಾ? ಅಮ್ಮನ ಜ್ಞಾಪಕ ಸ್ವಲ್ಪ ಇದೆ. ಅವಳು ಸತ್ತ ಮೇಲೆ ಒಂದ್ಸಾರಿ ದೊಡ್ಡ ಮಳೆ ಬಂದು ನಮ್ಮ ಹಳೆ ಮನೆ ಬಿದ್ದೋಯ್ತು. ಅಷ್ಟೇ ಜ್ಞಾಪಕ. ಈಗ ತಂದೆ ತಾಯಿ ಅಣ್ಣ ತಮ್ಮ ನಮ್ ಗಿರಿನೇ. ತಗೋಪ್ಪ. ಬೇಡ ಬೇಡ. ಹಾಲು ಕುಡಿದ್ರೆ ಬೇಗ ವಾಸಿ ಆಗುತ್ತೆ. ತಗೋ. ಎಲ್ಲಿ ತನಕ ಓದಿದ್ಯಾ? 3ನೇ ಕ್ಲಾಸು. ಆಮೇಲೆ ಬಿಟ್ಬಿಟ್ಟೆ. ಬಿಟ್ಟಿದ್ದಕ್ಕೆ ದುಃಖ ಆಗ್ತಿಲ್ವಾ? ಮೊದ್ಲು ಅನ್ನಿಸ್ತಾ ಇತ್ತು, ಆದ್ರೆ
ಈಗ ನನಗಿಂತ ಹೆಚ್ಚಿಗೆ ಓದಿರೋ ಇಂಜಿನಿಯರ್ಗಳ ಜೊತೆ ಓಡಾಡ್ತಿದ್ದೀನಲ್ಲ, ಈಗೇನು ಅನ್ಸೋದೇ ಇಲ್ಲ. ಬನ್ನಿ. ಯಾಕೆ ಬಿಸಿಲಲ್ಲಿ ನಿಂತ್ಕೊಂಡಿದ್ದೀರಿ? ಒಳಗ್ ಬನ್ನಿ. ಬನ್ರಪ್ಪ. ಬನ್ನಿ, ಒಳಗ್ ಬನ್ನಿ. ಯಾಕೆ ನಾಚ್ಕೋತೀರಿ? ನಿಮ್ ಸ್ನೇಹಿತ ಇಲ್ಲೇ ಇದ್ದಾನೆ, ನಡೀರಿ ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ರಾಮು, ನಿನ್ನ ಸ್ನೇಹಿತನ ಪರಿಚಯ ಮಾಡ್ಕೊಡೋದಿಲ್ವಾ? ಹಾ, ಅದಕ್ಕೇನಂತೆ, ನಾನು ಹೇಳ್ತಿದ್ನಲ್ಲ, ಗಿರಿ ನಮ್ಮ ಗುರು. ಹಲೋ. ಶ್ರೀಧರ್ ಕಾರ್ಮಿಕ ನಾಯಕ. ನಮಸ್ಕಾರ. ಶಿವು ಎಂಜಿನಿಯರು. ಹಲೋ. ಹಲೋ. ಇವನು ನಮ್ ಚಿಲ್ಟು. ನಮಗೆ ನಿಮ್ ಪರಿಚಯವೇ ಇರಲಿಲ್ಲ. ನಾವು ಅಷ್ಟೊಂದು ನಿಮಗೆ ತೊಂದರೆ ಕೊಟ್ರು ನಮ್ ರಾಮನ ಪೊಲೀಸ್ನವ್ರ ಕಣ್ಣಿಂದ ಬಿಡ್ಸ್ಕೊಂಡ್ ಬಂದ್ರಿ. ಯಾಕೆ? ಯಾಕೆಂದ್ರೆ ರಾಮು ಬ್ಲಾಕ್ ಮಾರ್ಕೆಟ್ ಅಲ್ಲಿ ಟಿಕೆಟ್ ಮಾರಿ ಇಲ್ವಲ್ಲ, ಅದಕ್ಕೆ. ನೀವೇನ್ ಕೆಲಸ ಮಾಡ್ಕೊಂಡಿದ್ದೀರಾ? ತುಂಟತನ ನಿಮ್ಮಂಥವ್ರು ಮಾಡದೆ ನನ್ನಂಥ ವಯಸ್ಸಾದವ್ರು ಮಾಡಕ್ಕಾಗತ್ತೇನೋ? ನನಗೆ ನಿಮ್ ತುಂಟತನ ನೋಡ್ದಾಗ್ಲೆಲ್ಲ ಇವಳು ತಾತ ಹೇಳ್ತಾ ಇದ್ದಿದ್ದು ಜ್ಞಾಪಕಕ್ಕೆ ಬರುತ್ತೆ. ವಾರದಲ್ಲಿ 3 ದಿನ ಮನೆ ಮುಂದೆ ದೂರ ಹೇಳೋರು ಗುಂಪು ಸೇರ್ತಿತ್ತಂತೆ. ಇವರಪ್ಪ ಯಾರ್ದೋ ಮನೆ ಕಿಟಕಿ ಗಾಜು ಹೊಡೆದಿದ್ದು, ಯಾರ್ದೋ ತೋಟದಲ್ಲಿ ಮಾವಿನಕಾಯಿ ಕದ್ದಿದ್ದು, ಮೇಷ್ಟ್ರೊಬ್ಬರಿಗೆ ಚುರ್ಚುರ್ಕ್ಲೆ ಸಪ್ಪುಂಚಿತ್ತು. ಇವ್ರ ತಂದೆ ಏನ್ ಕೆಲಸ ಮಾಡ್ತಿದ್ರು? ಅವರು ಅಸಿಸ್ಟೆಂಟ್ ಪೊಲೀಸ್ ಕಮಿಷನರ್ ಆಗಿದ್ರು. ಒಳ್ಳೆ ಹೆಸರು ಮಾಡಿದ್ರು, ಬೇಕಾದಷ್ಟು ಮೆಡಲ್ ತಗೊಂಡಿದ್ರು. ಆದ್ರೆ ಆದ್ರೆ ನಮ್ ದುರಾದೃಷ್ಟ 5 ವರ್ಷಗಳ ಹಿಂದೆ ನಮ್ಮ ಜನಗಳ ಕೈಯಿಂದಲೇ ಕೊಲೆಯಾದ್ರು. ಕೊಲೆ ನಮ್ ಜನಗಳ ಕೈಯಿಂದ? ಹೌದು. ಒಂದ್ಸಲ ಊರಿನಲ್ಲಿ ದೊಡ್ಡ ಗಲಾಟೆ ಆಯ್ತು. 2 ಜಾತಿಯವರು ಮನುಷ್ಯತ್ವ ಮರೆತು ಹೊಡೆದಾಡಿದ್ರು. ಇದೇ ಸಮಯ ಅಂತ ಪುಂಡ್ರು ಪೋಖ್ರಿಗಳು ಕೈಗೆ ಸಿಕ್ಕದವ್ರನ್ನ ಲೂಟಿ ಮಾಡೋಕ್ ಶುರು ಮಾಡಿದ್ರು. ಗಲಾಟೆ ನಿಲ್ಸೋ ಡ್ಯೂಟಿ ಮೇಲಿದ್ದವ್ರ ಹೊಟ್ಟೆಗೆ ಯಾರೋ ಕಟ್ಕ ಚೂರಿ ಹಾಕ್ಬಿಟ್ಟ. ಅವ್ರ ಶೌರ್ಯನ್ ಮೆಚ್ಚಿ ಸರ್ಕಾರ ಅವ್ರಿಗೆ ಮೆಡ್ಲು ಕೊಡ್ತು. ಬೆಳ್ಳೆನೋ ಮನೆ ಸೇರ್ತು. ಆದ್ರೆ ಅವರು ವಾಪಸ್ ಬರ್ಲೇ ಇಲ್ಲ. ಅಮ್ಮ, ಅಳ್ಬೇಡಮ್ಮ, ಸಮಾಧಾನ ಮಾಡು, ಸಮಾಧಾನ ಮಾಡ್ಕೊಮ್ಮ. ಅಮ್ಮ, ದಯವಿಟ್ಟು ನೀವ್ ಯಾವ್ದನ್ನ ಮರಿಬೇಕು ಅಂತಿದ್ರೋ ಅದನ್ನ ಮತ್ತೆ ಜ್ಞಾಪಿಸ್ಬಿಟ್ವಿ. ಪರವಾಗಿಲ್ಲ ಬಿಡಿ. ಅರೆ, ನಿಮ್ಮಗಳ ಬಗ್ಗೆ ನೀವೇನು ಹೇಳಲೇ ಇಲ್ವಲ್ಲ? ನಾನು ಯುನೈಟೆಡ್ ಪ್ರೆಸ್ ನಲ್ಲಿ ಕೆಲಸ ಮಾಡ್ತಿದ್ದೆ. ಯೂನಿಯನ್ ಲೀಡರ್ ಕೂಡ ಆಗಿದೆ. ಕೆಲವು ಬೇಡಿಕೆಗಳ ವಿಚಾರವಾಗಿ ನಾವು ಮುಷ್ಕರ ಮಾಡಲೇಬೇಕಾದ ಒಳ ಜಗಳಗಳಿಂದ ಆ ಮುಷ್ಕರ ನಿಂತೋಯ್ತು. ಮ್ಯಾನೇಜ್ಮೆಂಟ್ನವರು ನಾನೇ ಆ ಮುಷ್ಕರ ಕಾರಣ ಆದ್ರಿಂದ ನನ್ನ ಕೆಲಸದಿಂದ ವಜಾ ಮಾಡಿದ್ರು. ಆವತ್ತಿನಿಂದ ನಿರುದ್ಯೋಗಿ. ನಾನು ಸಿವಿಲ್ ಇಂಜಿನಿಯರಿಂಗ್ ಓದಿದ್ದೀನಿ. ಮನೆ ಕಟ್ಟಬೇಕಾದವನು ಮನೆಯಲ್ಲೇ ಕೈ ಕಟ್ಕೊಂಡು ಕೂತಿದ್ದೀನಿ. ಕೊಡಮ್ಮ, ನಾನು ಕೊಡ್ತೀನಿ. ತಗೊಮ್ಮ, ತಗೊಳ್ಳಿ. ನೀವಿನ್ನೂ ಸಮಾಜ ಸೇವೆ ಮಾಡ್ತಿದ್ದೀರೇನು? ಹೌದು, ಅದು ರಜಾ ದಿನ ಬಿಡುವಿದ್ದಾಗ ಮಾತ್ರ. ಈಗ ನಾನು ನಾಯ್ಕ್ ಇಂಡಸ್ಟ್ರಿನಲ್ಲಿ ಲೇಬರ್ ವೆಲ್ಫೇರ್ ಆಫೀಸರ್ ಆಗಿದ್ದೀನಿ. ಗಿರಿ, ಈಗ ನೀವೇನ್ ಮಾಡ್ತಿದ್ದೀರಿ? ಕ್ಲಬ್ ಅಂದ್ರೆ ಗೊತ್ತಾ ನಿಮ್ಗೆ? ಜೂಜುಕಟ್ಟೆ 3 ಎಲೆ ಎಸ್ದು ಅದರೊಂದಿಗೆ ಕೈಲಿದ್ದದನ್ನೆಲ್ಲ ಕಳ್ಕೊಳ್ಳೋ ಒಂದು ಪುಣ್ಯ ಕ್ಷೇತ್ರ. ಅಲ್ಲಿ ಲೆಕ್ಕ ಬರೀತೀನಿ. ಗಿರಿ ಲೆಕ್ಕದಲ್ಲಿ ತುಂಬಾ ಜನ. ಅವನೇನಾದ್ರೂ ಬ್ಯಾಂಕ್ನಲ್ಲಿ ಕೆಲಸಕ್ಕಿದ್ದಿದ್ರೆ ಇನ್ನೂ ಮುಂದೆ ಬರ್ತಿದ್ದ. ನೀವ್ ಇಷ್ಟೊಂದು ಜಾಣರಾಗಿದ್ದು ನೀವ್ಯಾಕೆ ಹೆಚ್ಚೋದ್ಲಿಲ್ಲ? ಇದೊಂದು ವಿಷಯನ ಅವನ್ ನಮ್ಗೆ ಇದುವರೆಗೂ ಹೇಳಿಲ್ಲ. ಯಾವಾಗ್ಲೂ ಏನನ್ನೋ ಮನಸ್ಸಲ್ಲಿ ಬಚ್ಚಿಟ್ಕೊಂಡು ಕೊರಗ್ತಾ ಇರ್ತಾನೆ. ಗಿರಿ, ಯಾವ ವಿಷಯನೇ ಆಗ್ಲಿ ಮನಸ್ಸಲ್ಲೇ ಮುಚ್ಚಿಟ್ಕೋಬಾರ್ದು. ಹಾಗೆ ಮುಚ್ಚಿಟ್ಕೊಂಡ್ರೆ ಅದಿನ್ನೂ ಭಾರವಾಗುತ್ತೆ. ಸ್ನೇಹಿತರ ಹತ್ರ ಆಗ್ಲಿ ಆತ್ಮೀಯರ ಹತ್ರ ಆಗ್ಲಿ ಹೇಳ್ಕೊಂಡ್ಬಿಟ್ರೆ ಮನಸ್ಸು ಹಗುರವಾಗುತ್ತೆ.
ಮಗು, ಅದೇನು ಅಂತ ಹೇಳ್ಬಾರ್ದ? ನೀನೇನಾದ್ರೂ ಮಾಡಬಾರ್ದಂತ ತಪ್ಪು ಮಾಡಿದೀಯಾ? ಇಲ್ಲ, ನಾನೇನು ತಪ್ಪು ಮಾಡಲಿಲ್ಲ. ಇದೇನ್ ಮಾಡ್ತಿದ್ದೀರಾ ಸರ್? ಇದೇನ್ ಸರ್? ಅಯ್ಯ, ನೀ ಮಧ್ಯೆ ಬಾಯಿ ಹಾಕದೆ, ನಿನ್ನ ಕೆಲಸ ನೀ ಮಾಡಯ್ಯ ಸಾಕು. ನಾನು ನನ್ನ ಕೆಲಸನೇ ಮಾಡ್ತಿರೋದು, ಆದ್ರೆ ನೀವು ನಿಮ್ ಕೆಲಸ ಬಿಟ್ಟು ಇನ್ನೊಬ್ರು ಕೆಲಸ ಮಾಡ್ತಿದ್ದೀರಾ. ನಿನ್ಗೆ ಯಾಕಯ್ಯ ಹೊಟ್ಟೆ ಉರಿ? ಬೇಕಾದ್ರೆ ನೀನು ಬರ್ಸ್ಕೋ. ನನ್ನ ಬುದ್ಧಿಶಕ್ತಿಗಿಂತ ಹೆಚ್ಚಿನ ಡಿಗ್ರಿ ಪಡೆಯೋ ಪ್ರಯತ್ನ ಮಾಡಕ್ಕೆ ನಾನೇನು ನಿನ್ನಂತ ಲದ್ದಿ ತಲೆವನಲ್ಲ. ನೀ ಅಷ್ಟು ದೊಡ್ಡ ವಿದ್ವಾಂಸನಾಗಿದ್ರೆ ನೀನ್ ಚೆನ್ನಾಗಿ ಬರಿ, ಆದ್ರೆ ಇನ್ನೊಬ್ಬರ ವಿಚಾರ ನಿನ್ಗ್ಯಾಕಪ್ಪ? ರೇ ಸ್ವಾಮಿ, ಅನ್ನ ಕೊಡೋ ಉದ್ಯೋಗಕ್ಕೆ ದ್ರೋಹ ಬಗೆತಿದ್ದೀರಲ್ಲ, ಸ್ವಲ್ಪನಾದ್ರೂ ನಿಯತ್ ಬಿಡ್ವೆ. ನಾಚಿಕೆ ಆಗಲ್ಲ ನಿಮ್ಗೆ ಈ ತರ ಕೆಲಸ ಮಾಡಕ್ಕೆ? ಸುಮ್ಮನೆ ಕುತ್ಕೊಂಡ್ ಬರಿಯ, ಇದೆಲ್ಲ ಮಾಮೂಲಿ. ರೀ, ನಮಗ್ ಸ್ವಲ್ಪ ಬರೆಯಕ್ ಬಿಡ್ತೀರಾ? ನಿಂದೇನು ಮುಳುಗೋಯ್ತಯ್ಯ? ಊರ್ ಮೇಲೆ ಊರು ಬಿದ್ರೆ ಶಾನ್ ಭೋಗನ್ ಅದಕ್ಕೇನು ಅಂದ್ರಂತ. ಎಂತ ಹುಡುಗ್ರೆ, ನ್ಯಾಯವಾಗಿ ನನಗೆ ಸಪೋರ್ಟ್ ಮಾಡ್ಬೇಕು. ಈ ತರ ಮಾಡ್ತಿದ್ದೀರಲ್ಲ, ಶೇಮ್. ನೋಡಿ, ನಾಳೆ ಇವರು ನಕಲಿ ಮಾರ್ಕ್ಸ್ ತಗೊಂಡು ನಮ್ ಕೆಲಸ ಕದೀತಾರೆ. ಹಿ ವಿಲ್ ಸ್ಟೀಲ್ ಅವರ್ ಜಾಬ್, ಹಿ ವಿಲ್ ಸ್ಟೀಲ್ ಅವರ್ ಫುಡ್. ಇವರು ದಲಾಕೋರು. Shut up. ಮುಚ್ಚೋ ಬಾಯಿ. You shut up and stop this. If I don't, what will you do, I say? ನೋಡ್ತೀಯೇನು? ಈ ಪೇಪರ್ ತಗೊಂಡು ಪ್ರಿನ್ಸಿಪಾಲ್ ಹತ್ರ ಹೋಗ್ತೀನಿ. ಯಾರು ಕಾಪಾಡ್ತಾರೋ ನೋಡ್ತೀನಿ. ಆ ಪೇಪರ್ ಕೊಟ್ಬಿಡಿ. ಯಾಕೆ? ಅದ್ರಲ್ಲಿ ನಿಮ್ ಹ್ಯಾಂಡ್ ರೈಟಿಂಗ್ ಇದೆ ಅಂತಾನ? ಹೌದು. ಅದೇ ನಂಗೂ ಬೇಕು. ಸರ್, ನಾನ್ ಗಿರೀಶ್ ಅಂತ, ಬಿಕಾಂ ಫೈನಲ್ ಇಯರ್. ಗೊತ್ತಯ್ಯ, ಏನದು ನಿನ್ ಗಲಾಟೆ? ಸರ್, ಎಕ್ಸಾಮ್ ಹಾಲ್ ನಲ್ಲಿ ಎಲ್ಲಾ ಹುಡುಗರು ಕಾಪಿ ಹೊಡಿತಿದ್ದಾರೆ ಸರ್. ಆ ಸೂಪರ್ವೈಸರ್ ಒಬ್ಬ ಹುಡುಗನಿಗೆ ತಾವೇ ಬರ್ಕೊಡ್ತಿದ್ದಾರೆ ಸರ್. ಆ ಹುಡುಗ ಯಾರು ಅಂತ ಗೊತ್ತಾ ನಿನಗೆ? ಹೆಗ್ಡೆ ಅಂಡ್ ಹೆಗ್ಡೆ ಇಂಡಸ್ಟ್ರೀಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ನಾಗೇಶ್ ಹೆಗ್ಡೆ ಅವರ ಮಗ. ಅವರ ಹಣದಿಂದಲೇ ಈ ಕಾಲೇಜ್ ನಡೀತಿರೋ. ಹೋಗಯ್ಯ, ನಿನ್ ಕೆಲಸ ನೀನ್ ನೋಡ್ಕೊ ಹೋಗಯ್ಯ. ಸರ್, ಇದಕ್ಕೆ ನೀವು ಒಪ್ಕೊಂಡಿದ್ದೀರಿ ಅಂತ ಆಯ್ತಾ? ಅದೆಲ್ಲ ಕಟ್ಕೊಂಡು ನಿನ್ಗೆಲ್ಲ ಆಗ್ಬೇಕಾಗಿದೆ. ನಿನ್ ಪಾಡಿ ನೀವು ಹೋಗು, ಸುಮ್ನೆ ಬರಿ. ಹಾಗಾದ್ರೆ ಈ ನಾಮಕಾವಸ್ಥೆ ಪರೀಕ್ಷೆ ಯಾಕೆ ಸರ್? ಎಲ್ಲರಿಗೂ ಡಿಗ್ರಿ ನೀವೇ ಕೊಟ್ಬಿಡುತ್ತಾನೆ. ಶಟಪ್. ನೀನ್ ಪರೀಕ್ಷೆಯಲ್ಲಿ ಬರೆಯಕ್ ಬಂದಿದ್ಯಾ ಇಲ್ಲ ತರಲೆ ಮಾಡಕ್ ಬಂದಿದ್ಯಾ? ನಾನು ಅದನ್ನೇ ಕೇಳ್ತಿದ್ದೀನಿ. ಇದೇನ್ ಪರೀಕ್ಷೆನಾ ಇಲ್ಲ ತರಲೇನ? ಸರ್, ನಾನು ತುಂಬಾ ಕಷ್ಟಪಟ್ಟು ಓದಿದ್ದೀನಿ ಸರ್. ಇಲ್ಲಿ ನ್ಯಾಯ ಕೇಳಕ್ ಬಂದ್ರೆ ನೀವು ಅದೇ ಜಾತಿಗೆ ಸೇರಿದ್ರಲ್ಲ. ನೀವೇನು ಕಾಲೇಜಿನ ಪ್ರಿನ್ಸಿಪಾಲ್ರ? ಇದರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿನಗೆ? ರೇ ಇನ್ವಿಜಿಲೇಟರ್, ಇವನು ಪರೀಕ್ಷೆಯಲ್ಲಿ ಕಾಪಿ ಮಾಡ್ತಿದ್ದ, ಸಿಕ್ಕಿಬಿದ್ದ, ಕೇಳಿದರೆ ನಿಮ್ಮ ಮೈ ಮೇಲೆ ಕೈ ಮಾಡದ ಅಂತ ಒಂದು ಕಂಪ್ಲೇಂಟ್ ಬರ್ಕೊಡಿ. ಇನ್ನು 3 ವರ್ಷ ಇವನು ಯಾವ ಪರೀಕ್ಷೆಗೂ ಕೂತ್ಕೊಳ್ಳೋದೇನೋ ಹಾಗೆ ಮಾಡಿಬಿಡ್ತೀನಿ. ಯು ವಿಲ್ ಬಿ ಡಿಬಾರ್ಡ್ ಫ್ರಮ್ ದಿ ಎಕ್ಸಾಮಿನೇಷನ್ಸ್. ಇದನ್ನೇ ಸರ್, ಸರ್, ನಾನು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಸರ್. ಇವನ ಕೈಯಲ್ಲಿರೋ ಪೇಪರ್ ಕಿತ್ಕೊಂಡು ಮತ್ತೆ ಹೊರಗಾಕು. ಕಾಲ್ ದಿ ಪೊಲೀಸ್. ಇಲ್ಲ ಸರ್, ನಾನು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ನೀವು ಅನ್ಯಾಯ ಮಾಡ್ತಿದ್ದೀರಿ ಸರ್. ನೀವು ಮೋಸ ಮಾಡ್ತಿದ್ದೀರಿ ಸರ್. ನಾವು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಸರ್. ಮೋಸ ಮಾಡ್ತಿದ್ದೀರಿ ನೀವು. ಪ್ರಿನ್ಸಿಪಾಲ್ರ ಮೇಲೆ ಕೈ ಮಾಡಿದ ನನ್ನನ್ನ 3 ವರ್ಷ ಜೈಲಿಗೆ ಹಾಕಿದ್ರು. ನಾನು ಜೈಲಿಂದ ಹೊರಗೆ ಬರೋ ಹೊತ್ತಿಗೆ ಜಗ್ಗ ಹೆಗ್ಡೆ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ರು. ನಾನು ಮತ್ತೆ ನನ್ನ ಹಳ್ಳಿಗೆ ಹೋಗಿ ಮುಖ ತೋರ್ಸ್ಲಿಕ್ಕಾಗ್ಲಿಲ್ಲ. ಅವತ್ತಿಂದಲೇ ನನ್ನ ಫುಟ್ಪಾತ್ ಜೀವನ ಪ್ರಾರಂಭವಾಯಿತು.
ಪ್ರಾರ್ಥನೆಯನ್ನ ತಪ್ಪದೆ ಹಾಡ್ತಿರ್ತೀವಿ. ಅದನ್ನ ಹಾಡ್ದಾಗ್ಲೆಲ್ಲ ನಮ್ಮ ಮನ್ಸಿಗೆ ಒಂಥರ ನೆಮ್ಮದಿ, ಹೊಸ ಹುಮ್ಮಸ್ಸು. ನೀರಿಟ್ಟಿದ್ಯಮ್ಮ? ನಾ ಬರ್ತೀನಿ. ಗೊತ್ತಿಲ್ಲ. ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲೂ ಇಲ್ಲ. ಅವಳು ನೀವು ನಿನ್ನೆ ರಾತ್ರಿ ಹಾಡಿದ ಪ್ರಾರ್ಥನೆನೇ ಹಾಡ್ತಾ ಇದ್ಲು. ಪೊಲೀಸ್ನವರಿಗೇನೋ ಸುಳ್ಳು ಹೇಳಿದೆ, ಆದರೆ ನಿಮ್ಮ ಹತ್ರ ಸುಳ್ಳು ಹೇಳಕ್ಕಾಗಲ್ಲ. ನಾನು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಟಿಕೆಟ್ ಮಾರಿದ್ದು ನಿಜ. ಇದನ್ನ ಟೈಪ್ ಮಾಡ್ಕೊಳ್ಳಿ, ಅರ್ಜೆಂಟ್ ಆಗಬೇಕು. ಓಕೆ. ಗುಡ್ ಮಾರ್ನಿಂಗ್. ಐ ವಾಂಟ್ ಟು ಮೀಟ್ ಮಿಸ್ಟರ್ ನಾಯ್ಕ್. 1 minute. Good morning, sir. Miss Meena wants to meet you. Send her in. Okay, you can go. Good morning, sir. Good morning, Miss Meena. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಾಗಿತ್ತು. ಹೇಳಿ. ಇವ್ರು ಮಿಸ್ಟರ್ ಹೆಗ್ಡೆ ಅಂತ, ಹೆಗ್ಡೆ ಅಂಡ್ ಹೆಗ್ಡೆ ಕಂಪ್ನಿ ಪ್ರೊಪ್ರೈಟರು, ನನ್ನ ಫ್ರೆಂಡು. ಇವ್ರು ಮಿಸ್ ಮೀನಾ ಅಂತ, ನಮ್ಮ ಕಂಪ್ನಿ ಲೇಬರ್ ವೆಲ್ಫೇರ್ ಆಫೀಸರು. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ಏನ್ ವಿಷಯ? ವಾಚ್ಮ್ಯಾನ್ ನರಸಿಂಹಯ್ಯನ ಪ್ರಕರಣದಲ್ಲಿ ಒಂದು ವಿಚಾರ ಹೇಳಕ್ ಬಂದಿದ್ದೀನಿ. ನರಸಿಂಹನ್ ವಿಚಾರನ? ಅವನು ಮಾಡಿರೋ ಕಚಡ ಕೆಲಸಕ್ಕೆ ಸರಿಯಾದ ಶಿಕ್ಷೆ ಆಗ್ಬೇಕು. ನೀವು ಯಾವ ಕಾರಣಕ್ಕೂ ಅನುಕಂಪ ತೋರಿಸಬೇಡಿ. ಯಾರಯ್ಯ ಈ ನರಸಿಂಹ? ನಮ್ಮ ಕಂಪ್ನಿ ವಾಚ್ಮ್ಯಾನ್ ಕೃಷ್ಣಯ್ಯನು ನಮ್ಮ ಕಂಪ್ನಿಯಲ್ಲೇ ಕೆಲಸ ಮಾಡ್ತಿದ್ದ. ನರಸಿಂಹನಿಗೆ ಕೃಷ್ಣಯ್ಯನ ಹೆಂಡತಿ ಮೇಲೆ ಕಣ್ಣು. ಅವನ ಹೆಂಡತಿ ಹೆಸರೇನಂದ್ರಿ? ರಾಧಾ. ರಾಧಾ, ಗುಡ್ ನೇಮ್. ಒಂದಿನ ಕೃಷ್ಣಯ್ಯ ಕಾಂಪೌಂಡ್ ಒಳಗೆ ನುಗ್ಗಿ ನರಸಿಂಹನ್ 2 ಕೈಯು ಕತ್ತರಿಸಾಕ್ದ. ನರಸಿಂಹ ಕೈ ಕಳ್ಕೊಂಡ. ಕೃಷ್ಣಯ್ಯ ಜೈಲ್ಗೆ ಹೋದ. ಯಾವುದೋ ಜಗಳದಲ್ಲಿ ನರಸಿಂಹ ಕೈ. ನಿಮ್ಮ ಅಭಿಪ್ರಾಯ ತಪ್ಪು. ನನಗೆ ಗೊತ್ತಿರೋ ಹಾಗೆ
ಕೃಷ್ಣಯ್ಯನ ಹೆಂಡತಿ ರಾಧಾ ದನ ಮೇಯ್ಸೋಕೆ ಅಂತ ಆಗಾಗ ಕಂಪೌಂಡ್ ಬರ್ತಿದ್ಲು. ನರಸಿಂಹಯ್ಯ ಇಲ್ಲಿ ದನ ಮೇಯಿಸ್ಬೇಡ ಅಂತ ಅವಳಿಗೆ ಎಷ್ಟೋ ಗಲಾಟೆ ನಡೆದಿದ್ದಿಷ್ಟು. ಆಮೇಲೆ ಏನಾಯ್ತೋ ಏನೋ, ಒಂದ್ ದಿವಸ ಕೃಷ್ಣಯ್ಯ ಮಚ್ಚ ಹಿಡಿದು ಜಗಳಕ್ಕೆ ಬಂದ. ಹಲ್ಲೆ ನಡೆದಾಗ ನರಸಿಂಹಯ್ಯ ಡ್ಯೂಟಿ ಮೇಲಿದ್ದ, ಆಫೀಸ್ ಯೂನಿಫಾರ್ಮ್ ನಲ್ಲಿದ್ದ. ಆದ್ರಿಂದ ಅವನಿಗೆ ನೀವು ಕಾನೂನಿನ ಪ್ರಕಾರ ಪರಿಹಾರ ಕೊಡ್ಲೇಬೇಕು. ನಿಮಗೆ ಸಂಬಳ ಕೊಡೋದು ಕಂಪ್ನಿನೋ ಇಲ್ಲ ಕೆಲಸಗಾರರು? ಸಂಬಳ ಏನೋ ಕಂಪನಿನೇ ಕೊಡೋದು. ಮ್ಯಾನೇಜ್ಮೆಂಟ್ಗೂ ವರ್ಕರ್ಸ್ಗೂ ಇರೋ ಒಳ್ಳೆ ಸಂಬಂಧನ ಕೆಡದ ಹಾಗೆ ನೋಡ್ಕೋಬೇಕಾದದ್ದು ನನ್ನ ಕರ್ತವ್ಯ. ನಿಮ್ಮ ಕರ್ತವ್ಯಕ್ಕೋಸ್ಕರ ಕಂಪ್ನಿಗೆ ನಷ್ಟ ಆಗ್ಬೇಕು ಅಂತಾನಾ? ಇಲ್ಲ ಸರ್, ನಾನ್ ಹೇಳೋದ್ರಲ್ಲಿ ಕಂಪನಿಗೆ ಹೆಚ್ಚು ಲಾಭ. ಹೇಗೆ? ನರಸಿಂಹಯ್ಯನಿಗೆ ಕೊಡೋ ಪರಿಹಾರ ಧನ ಸ್ವಲ್ಪವೇ ಆದ್ರೂ ಅದರ 10ರಷ್ಟು ವಿಶ್ವಾಸನ ನೀವು ಕೆಲಸಗಾರರಿಂದ ಸಂಪಾದಿಸಬಹುದು. ಇದನ್ನ ನೀವಳೆ, ನಾನ್ ಬರ್ತೀನಿ. ಹೆಗ್ಡೆ, ಮೀನಾ ಚುರುಕಾದ ಹುಡುಗಿ ಅಲ್ಲ? ಚುರುಕಲ್ಲಯ್ಯ, ಚುರುಕ್ ಮುಟ್ಸೋ ಹುಡುಗಿ. ಇಂಥ ಹುಡುಗಿ ಅದ್ಯಾಕೆ ಚುರುಕ್ ಮುಟ್ಟಿಸ್ತಾಳೆ? ಕಿಶೋರ್, ನಮ್ ತಂದೆ ಅವ್ರ ಬಿಸ್ನೆಸ್ ಎಲ್ಲ ನನ್ಗೆ ಒಪ್ಪಿಸುವಾಗ ಏನ್ ಹೇಳಿದ್ರು ಗೊತ್ತಾ? ಇಂಥಿಂಥ ಜನರಿಂದ ದೂರ ಇರು, ಕರ್ತವ್ಯ, ಶ್ರದ್ಧೆ, ನಿಷ್ಠೆ ಅಂತ ಯಾರು ಮಾತಾಡ್ತಾರೋ. ಸಿನಿಮಾ ಹತ್ರ ಅವಳು ಕೇಳಿದ್ಲು, ರಾಮು ರಾಮು ಶ್ರೀಧರನ್ ನೋಡಿದ್ರಾ ಅಂತ. ನಾನು ನನಗೆ ಗೊತ್ತಿಲ್ಲಪ್ಪ ಅಂತಂದೆ. ಅದಕ್ಕಂದ್ಲು, ನೋಡ್ರಿ ರಾಮು, ನಿಮ್ ಸ್ನೇಹಿತ ಮಾಡುದು ಟಿಕೆಟ್ ತೆಗೆದು ಕಾಯ್ತೀನಿ ಅಂತ ಹೇಳಿ ಅವ್ರು ಬರ್ಲೇ ಇಲ್ಲ. ಅಮ್ಮ, ಯಾಕಯ್ಯ ಬರಲ್ಲ? ನಾನು ಅಲ್ಸೂರ್ ಕಡೆ ಹೋಗ್ತಾ ಇದ್ದೀನಿ. ನಾವೇನ್ ದುಡ್ಡು ಕೊಡಲ್ವಾ? ದುಡ್ಡು ಕೊಡ್ತೀರಿ, ನಾನು ಹೋಗೋದು ಅಲ್ಸೂರ್ ಕಡೆ. ಬಂದ್ರೆ ಬನ್ನಿ, ಇಲ್ದಿರ ಹೋಗಿ. ಯಾವ ಅಲ್ಸರು? ನಡಿಯೋ ಶ್ರೀನಗರಕ್ಕೆ. ಏನ್ರಿ ರೋಪ್ ಹಾಕ್ತೀರಾ? ಬೇಕಂದ್ರೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ರಿ. ಕೂತ್ಕೋಬ. ರಾಮು ಜೊತೆಲಿ ಹೋಗು. ಆಯ್ತು, ಏಯ್ ನಡಿಯೋ, ಹೋಗು. ಅಮ್ಮ ಬಾಯಿಲಿ. ಅಮ್ಮ ಹೊರ ಬರ್ತಿದ್ದಾನೆ ನೋಡಮ್ಮ. ಯಾರೇ ಅದು? ಕಾರಲ್ಲಿ ಬಂದಂಗೆ ಕಾಣುತ್ತೆ. ಅಷ್ಟು ಕಪ್ಪಗಿದ್ದಾನೆ. ಕಪ್ಪಗಿದ್ರೇನು, ಅವಳೇ ಅವನನ್ನ ಇಷ್ಟಪಟ್ಟು ಮದುವೆ ಮಾಡ್ಕೋತಿದ್ದಾಳೆ. ಯಾರಿಗೆ ಬರೋಣಮ್ಮ? ಇನ್ಯಾರಿಗೆ? ಎದುರು ಮನೆ ಸವಿತಾಗೆ. ಹುಡುಗ ಅಷ್ಟೇನು ಓದಿಲ್ವಂತೆ, ಆದ್ರೂ ಅನುಕೂಲಸ್ಥರಂತೆ. ಸವಿತಾ, 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 ಏನು? ನಾನು ನಿನ್ನ ಹತ್ರ ತುಂಬಾ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಅದೇನ್ ಮಾತಾಡ್ಬೇಕು ಅಂತಿದ್ದೀರೋ ಬೇಗ ಮುಗಿಸಿ. ನಾನು ನಿನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ನಾನು ಮದುವೆ ಮಾಡ್ಕೊಳ್ತೀಯಾ? ಸಾಧ್ಯ ಇಲ್ಲ. ಯಾಕೆ? ಆ ಪ್ರಶ್ನೆನ ನಾನು ನಿಂಗೆ ಕೇಳ್ಬೇಕು. ನಾನು ನಿನ್ನ ಮದುವೆ ಮಾಡ್ಕೋಬೇಕು? ನಾನು ಇಂಜಿನಿಯರಿಂಗ್ ಗ್ರಾಜುಯೇಟ್, ಜೊತೆಗೆ ಲಕ್ಷಣವಾಗಿದ್ದೀನಿ. ನಿನ್ನ ಗ್ರಾಜುಯೇಷನ್ ನೀನು ಲಕ್ಷಣ ತಗೊಂಡು ನಾನೇನ್ ಮಾಡ್ಲಿ? ನೋಡಿ, ನಂಗೆ ಒಳ್ಳೆ ಕೆಲಸದಲ್ಲಿದ್ದು ಚೆನ್ನಾಗಿ ಸಂಪಾದನೆ ಮಾಡೋ ಗಂಡ ಬೇಕು. ಸವಿತಾ, ಸವಿತಾ, ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್ ಟು ಗೆಟ್ ಎ ಜಾಬ್. ದೆನ್ ಕೀಪ್ ಆನ್ ಟ್ರೈಯಿಂಗ್. ಮದುವೆಗೆ ಟ್ರೈ ಮಾಡ್ತೀರಾ? ನಾನು ಇವಾಗ ಟ್ರೈ ಮಾಡಿಲ್ಲ ಅಂದ್ರೆ ನಾಳೆ ನೀನು ಆ ಕರಿಯ SSLC ಪಾಲಾಗ್ತೀಯಾ? ಲುಕ್ ಮಿಸ್ಟರ್, ಅವ್ನ್ ಕಪ್ಗೆ ಇರ್ಬೋದು, SSLC ಓದಿರ್ಬೋದು, ಅವ್ರಿಗೆ ಮನೆ ಇದೆ, ಕಾರ್ ಇದೆ, ಒಂದ್ ಒಳ್ಳೆ ವ್ಯಾಪಾರ ಇದೆ. ಅದೆಲ್ಲ ನನ್ನ ಹತ್ರ ಇಲ್ಲದೆ ಇರ್ಬೋದು. ನನ್ನಲ್ಲಿ ನಿಜವಾದ ಪ್ರೀತಿ ಇದೆ. ನಿಮ್ ಬಾಯಿ ಮಾತಿನ ಪ್ರೀತಿ, ಆಹಾ, ನಿಮ್ಮಮ್ಮ, ನಿಮ್ಮಕ್ಕ, ನಿಮ್ಗೆ ಸಾಧಿರೋ 3 ಅಂಕಣದ ಮನೆ. ಸವಿತಾ, ಬಾಯಿಗೆ ಬಂದಾಗ ಮಾತಾಡ್ಬೇಡ. ಯಾಕೋಪ್ಯ, ತಿಂಗ್ಳಿಗೆ ಒಂದ್ 100 ರೂಪಾಯಿ ಸಂಪಾದನೆ ಮಾಡಕ್ಕಾಗದ್ ನೀನು ಅವರಷ್ಟು ಸುಖವಾಗಿಟ್ಕೊಳಕ್ ಸಾಧ್ಯನೇ ಇಲ್ಲ. ಸವಿತಾ, ಸವಿತಾ, ಪ್ಲೀಸ್ ನನ್ನ ಅರ್ಥ ಮಾಡ್ಕೋ. ನೋಡು, ಇನ್ನು ಜ್ವರಕ್ಕೆ ಹೋಗಾಡ್ರೆ ಪೋಷ ಕರಿಬೇಕಾಗತ್ತೆ. ಮುಂದೆ ಆಗೋ ಅನಾಹುತಕ್ಕೆ ನೀನೇ ಜವಾಬ್ದಾರಿ. ವಿರಹ ನೂರು ನೂರು ತರಹ ವಿರಹ
ಏ ಶಿವ, ಯಾಕೋ ಈಗ ಜೋಲ್ ಮರೆ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ಯಾ? ನಿನಗೆ ಗೊತ್ತಿಲ್ವಮ್ಮ, ಅವನ ಹುಡ್ಬಿಗೆ ಮದ್ವೆ ಸೆಟ್ಲ್ ಆಗಿದೆ. ಈ ನನ್ನ ಮಗ ಅವಳನ್ನ ಹೊಲ್ಸ್ಕೋಬೇಕು ಅಂತ ಅವಳ ಹಿಂದೆ ಮುಂದೆ 1000 ಸಲ ಸುತ್ತಿ ಸರ್ಕಸ್ ಮಾಡ್ದ, ಗಿಟ್ಲಿಲ್ಲ. ಎಲ್ಲೋ ಕೈ ಕೊಟ್ಲು ಅಂತ ಕಾಣಿಸುತ್ತೆ ಅಲ್ವೇನಾ? ಊರಿಗೆಲ್ಲ ಒಬ್ಳೆ ಏನೋ ಪದ್ಮಾವತಿ. ಅರೆ ಮಾರೋ ಗೋಲಿ ಯಾರ್. ಸವಿತಾ ಹೋದ್ರೆ ಸರಿತಾ ಬರ್ತಾಳೆ, ಸರಿತಾ ಹೋದ್ರೆ ಶ್ರೀದೇವಿ ಬರ್ತಾಳೆ, ಶ್ರೀದೇವಿ ಹೋದ್ರೆ ಜಯಪ್ರದಾ ಬರ್ತಾಳೆ. ಹಾಗಂತ ಈ ಮನ್ಮತ ಕಾಯ್ತಾ ಕೂತ್ರೆ ಊರಲ್ಲಿರೋ ಕನ್ಯೆಯರೆಲ್ಲ ಶ್ರೀಮತಿಯರಾಗಿ ತಾಯಂದ್ರಾಗ್ಬೇಕಾಗತ್ತೆ. ಆಗ ಇವನು ಅವ್ರ ಮಕ್ಕಳನ್ನ ಎತ್ತಿ ಚಿನ್ನ ರನ್ನ ಅಂತ ಆಟ ಆಡಿಸ್ಬೇಕಾಗತ್ತೆ. ಆಗ ಆ ಮಕ್ಕಳೆಲ್ಲ ಇವನ್ ಸುತ್ಕೊಂಡ್ಬಿಟ್ಟು ಮಾಮ 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 ನನಗೊಂದು ಐಸ್ ಕ್ರೀಮ್ ಕೊಡ್ಸು ಮಾಮ, ಐಸ್ ಕ್ರೀಮ್ ಕೊಡ್ಸು ಮಾಮ ಅಂತ ಹೇಳ್ಬೇಕಾಗತ್ತೆ. ಇನ್ನೊಂದ್ಸಲ ವಿಚಾರ ನೋಡು ನನ್ನ ಮಗನೇ, ಒದ್ಬಿಡ್ತೀನಿ. ಯಾಕೋ ಆ ಗುರ್ಗಂಡಿ ನೋಡ್ತಾ ಇದ್ಯಾ? ನೀನ್ ಇನ್ನೊಂದ್ಸಲ ಆ ಗುರ್ಗಂಡಿ ನೋಡಿದ್ರೆ ಈ ಸಿಗರೇಟ್ ನ ನಿನ್ ಕಣ್ಣಿಂದ ಹಚ್ಬೇಕಾಗತ್ತೆ. ಸರ್ಸು, ನೀನು ಅಮ್ಮ ಭಿಕ್ಷೆ ಬೇಡ್ಬೇಕಾಗತ್ತೆ. ನೋಡು, ಈ ಮನೆ ಬಗ್ಗೆ ಆಗ್ಲಿ ನಿನ್ನ ಅಕ್ಕನ ಶೀಲದ ಬಗ್ಗೆ ಆಗ್ಲಿ ನಿನಗೆ ಅಷ್ಟೊಂದು ಆತಂಕ ಇತ್ತು ಅಂದ್ರೆ ಮೊದ್ಲೊಂದ್ ಕೆಲ್ಸ ಹುಡುಗಿ 4 ಸಂಪಾದನೆ ಮಾಡು, ಆಮೇಲೆ ಅದೇನ್ ಚೀರಾಡು. ಲೇ, ಸಂಪಾದನೆ ಅಂದ್ರೇನು ಜೀವನ ಅಂದ್ರೇನು ಅಂತಾನೆ ಗೊತ್ತಿಲ್ದೆ ದೊಡ್ಡ ಮಾತಾಡೋ ನಿನ್ನಂತವ್ರ ಭಾವನೆಗಳಿಗೆ ನಾನು 3 ಕಾಸಿನ ಬೆಲೆನೂ ಕೊಡಲ್ಲ. ಒಂದ್ ಸಿಗರೇಟ್ ಕೊಡೋ. ಈಗ ತಾನೇ ಕೊಟ್ನಲ್ಲ ಸರ್. ಮರಿ 2 ಬನಾರಸಿ 100 ಬೇಸ್, ನವರತ್ನ ಕಿ ಮಾಮ್ ಪಕ್ಕಿ ಸುಪಾರಿ ಎಲ್ಲಾಚಿ ಲವಂಗ. आजा आजा मैं हूँ प्यार तेरा अल्लाह अल्लाह. ನನ್ ಮಾತು ಕೇಳು, ಹೊಡೆದಾಟಿಂದ ಬೇಗ ಬೆಳೆಯುತ್ತೆ ಕಣೋ. ನೀ ಸುಮ್ಮನಿರಮ್ಮ, ಇವ್ರಿಗೆಲ್ಲ ಒದ್ದ ಬುದ್ಧಿ ಕಲಿಸ್ಬೇಕು. ಬೇಡ ಶಿವು, ನಡಿ ಮನೆಗೆ ಹೋಗೋಣ. ಇಲ್ಲ, ಕೊಂದಾಕ್ಬಿಡ್ತೀನಿ, ಒಬ್ಬೊಬ್ಬರನ್ನು ಕೊಂದಾಕ್ಬಿಡ್ತೀನಿ. ಶಿವು ಬೇಡ. ಅಯ್ಯೋ ದೇವ್ರೆ. ಆ ಶ್ರೀನಗರದ ಹುಡುಗರು ಬಾಲ ಬಿಚ್ಚೋದು ಜಾಸ್ತಿ ಆಯ್ತು. ಅವನ ಹೆಸರೇನು? ಶಿವು, ಚಂಕನೇಗೌಡನ ವಠಾರ, 1st ಫ್ಲೋರ್. ನಾಳೆ ಅವನ್ನ ಎತ್ಕೊಂಡು ಬನ್ನಿ. ಹಗಲಲ್ಲಿ ಸಿಗದೆ ಇದ್ರೆ ರಾತ್ರಿ ಮನೆ ನುಗ್ಗಿ ಹಾರಿಸಿ ಮಗನಿಗೆ ಸ್ವಲ್ಪ ಮೈಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಬೇಕು. ನೀನ್ ದುಡ್ಕಬಾರ್ದಿತ್ತು. ಈ ಜಗ್ಗನ್ ಕಡೆಯವರು ತುಂಬಾ ಕೆಟ್ಟ ಜನ. ಖಂಡಿತ ನಿನ್ ಸುಮ್ಮನೆ ಬಿಡೋಲ್ಲ. ಒಬ್ನೇ ಹೋಗ್ತಿದ್ದಾಗ ಮೇಲ್ ಬೀಳ್ತಾರೆ, ಇಲ್ಲ ಮನೆಗ್ ನುಗ್ಗಿ ಹೊತ್ಕೊಂಡು ಹೋಗ್ತಾರೆ. ನನ್ನ ಕೈಯಲ್ಲಿ ಬಾಳೆಹಣ್ಣು ತಿಂತಿರೋಲ್ಲ. ಅವ್ರು ಕೊಲೆ ಮಾಡಕ್ಕೂ ಹೇಸಲ್ವೋ? ನಾನು ಗಂಡಸಿಗರಿ ಸಾಯಕ್ ಮುಂಚೆ 4 ಜನರನ್ನ ಸಾಯಿಸೇ ಹೋಗ್ತೀನಿ. ಡೋಂಟ್ ಟಾಕ್ ಶೇಟ್. ಇಟ್ಸ್ ನಾಟ್ ಶೇಟ್. ಶಟ್ ಅಪ್ ಇಡಿಯಟ್. ಸಾಯೋದು ಮುಖ್ಯ ಅಲ್ವೋ? ನಾವು ಸಾಯೋದ್ರಿಂದ ಏನಾದ್ರೂ ಪ್ರಯೋಜನ ಆಗಬೇಕು. ಬೀದಿ ಹೇಳುವಾಗ ಸಾಯೋದ್ರಿಂದ ಏನ್ ಪ್ರಯೋಜನ? ನೋಡು, 3 ವರ್ಷದ ಹಿಂದೆ ನೀನ್ ನನ್ನ ಜೊತೆ ಸೇರಿದಾಗ ನಿನ್ ಮನಸ್ಸಲ್ಲಿ ಎಷ್ಟೊಂದು ಆಸೆ ಇತ್ತು. ದೊಡ್ಡ ಮನುಷ್ಯನಾಗಬೇಕು, ದೊಡ್ಡ ಕೆಲಸ ಮಾಡಬೇಕು, ಜೀವನದಲ್ಲಿ ಏನನ್ನಾದ್ರೂ ಸಾಧಿಸಬೇಕು ಅಂತ ಒದ್ದಾಡ್ತಿದೆ. ಈಗ ನೋಡು, ಎಂಥ ಕೆಲಸ ಕೈ ಹಾಕಿದ್ಯಾ? ನನ್ನ ಮಾತು ಕೇಳಿ ಗಿರಿ ಯಾಕೆ ಹೀಗೆ ಹೇಳ್ತಿದ್ದಾನೆ ಅಂತ ನಿನಗೆ ಆಶ್ಚರ್ಯ ಆಗ್ಬೋದು. ಅವತ್ತು ಮೀನಾಳ ತಾಯಿ ಒಂದು ಪ್ರಾರ್ಥನೆ ಹೇಳಿದ್ರಲ್ಲ, ಅದನ್ನ ಕೇಳಿದಾಗಿಂದ ನನ್ನ ಮನಸ್ಸೇ ಬದಲಾಯಿಸಿದೆ. ಅವರೆಷ್ಟು ಗೌರವದಿಂದ ಮೀನಾಳ ತಂದೆ ವಿಷಯ ಹೇಳಿದ್ರು. ಹಾಗೆ ನಾವು ಮಾಡಿದ ಒಳ್ಳೆ ಕೆಲಸಗಳೆಲ್ಲ ನಾವು ಸತ್ತ ಮೇಲೂ ನಮ್ಮ ಹೆಸರು ಹೇಳಬೇಕು. ಮೀನಾಳ ತಾಯಿ ಹೇಳಿದ್ದು ಸತ್ಯ. ಜಗಳದಿಂದ ಹೋರಾಟದಿಂದ ದೇಶ ಬೆಳೆಯುತ್ತೆ ಹೊರತು ಒಳ್ಳೇದಾಗಲ್ಲ. ಬಾ ನನ್ನ ಜೊತೆ ಹೋಗಿ ಅವ್ರ ಕ್ಷಮೆ ಕೇಳೋಣ, ಏನಾದ್ರೂ ಮಾಡಿ ಅನಾಹುತ ತಪ್ಪಿಸೋಣ.
ಅವ್ರ ಅಕಸ್ಮಾತ್ ನಮ್ಮ ಮಾತು ಕೇಳದೆ ಹೋದ್ರೆ ಮುಂದಾಗೋದಕ್ಕೆ ನಾನೇ ಜವಾಬ್ದಾರಿ. ಏರಿ ಮೇಲೆ ಏರಿ ಆಮೇಲೆ ಕೆಳಗೆ ಹಾರಿ ಹಾಕಿ ಬಂದು ಕುಂತೈತೆಲ್ಲೋ ಮಾವ ಬಂದೈತೆ ಕುಂತೈತೆ ಕೊಂಬೈತೆ ಏರಿ ಮೇಲೆ ಏರಿ ಆಮೇಲೆ ಕೆಳಗೆ ಹಾರಿ ಹಾಕಿ ಬಂದು ಕುಂತೈತೆಲ್ಲೋ ಮಾವ ಬಂದೈತೆ ಕುಂತೈತೆ ಬಂದಿದ್ದೀನಿ ಅಂತ ತಿಳ್ಕೊಬೇಡ. ನನಗೆ ಜಾಮೀನು ಕೊಡೋಷ್ಟು ಶಕ್ತಿ ಇಲ್ಲ. ಬೇರೆ ಊರಿಗೆ ವರ್ಗ ಮಾಡಿಸ್ಕೊಂಡಿದ್ದೀನಿ. ನಾನು ಬೇಕು ಅಂತಲೇ ನನ್ನ ಅಡ್ರೆಸ್ ನಿಂಗೆ ತಿಳಿಸ್ತಾ ಇದ್ದೆ. ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಪಡಬೇಡ. ನಾವಿಬ್ರು ಒಂದೇ ತಾಯಿ ಮಕ್ಕಳಾದ್ರೂ ಉತ್ತರ ಧ್ರುವ ದಕ್ಷಿಣ ಧ್ರುವ ಇದ್ದ ಹಾಗೆ ಇಷ್ಟು ವರ್ಷ ಬೆಸಿಗೆ ಆಗೋ ಸಂಬಂಧನ ಇನ್ನು ಮುಂದುವರಿಸಿ ಏನೂ ಪ್ರಯೋಜನ ಇಲ್ಲ. ಉಳಿದ ಜೀವನನಾದ್ರೂ ಇಬ್ರು ನಿಶ್ಚಿಂತೆಯಿಂದ ಕಳೆಯೋಣ. ಮನೆ ಖಾಲಿ ಮಾಡಿ ಬೀಗ ಹಾಕಿದ್ದೀನಿ. ತಗೋ ಬೀಗದ ಕೈ. ನೀನೆಲ್ಲೇ ಇದ್ರು ದೇವರನ್ನ ಚೆನ್ನಾಗಿಟ್ಟಿರ್ಲಿ ಅಣ್ಣ. ಗಿರಿ, ನನಗೀಗ ನಿಜವಾಗ್ಲೂ ಸಂತೋಷ ಆಗ್ತಿದೆ ಕಣು. 4 ವರ್ಷ ಆದ್ಮೇಲೆ ನನ್ನ ಜೀವನಕ್ಕೊಂದು ಹೊಸ ತಿರುವು ಸಿಕ್ಕಿದೆ. ಕೆಲಸ ಕಳ್ಕೊಂಡಾಗಿಂದ ಅಣ್ಣ ಅದಕ್ಕೆ ಎದುರು ನೆಂಟ್ರಷ್ಟು ಎದುರು ಜಾರು ಬಿದ್ದವ್ರ ತರ ಅವಮಾನದಿಂದ ತಲೆ ತಗ್ಗಿಸ್ತಿದ್ದೆ. ಆದ್ರೆ ಈಗ ನನಗದೆಲ್ಲದ್ರಿಂದ ಬಿಡುಗಡೆ ಸಿಕ್ತು.
ನನಗೆ ಯಾರ ಸಂಬಂಧನೂ ಇಲ್ಲ, ಯಾರು ಹಂಗೂ ಇಲ್ಲ. ನನಗೇನ್ ಬೇಕಾದ್ರೂ ಮಾಡ್ಬೋದು. ನನ್ನನ್ನು ಯಾರು ಕೇಳೋ ಹಾಗಿಲ್ಲ, ನಾನು ಯಾರನ್ನು ಮೆಚ್ಚಿಸ್ಬೇಕಾಗಿಲ್ಲ ಗಿರಿ. ನನಗೆ ಸ್ವತಂತ್ರ, ಸಂಪೂರ್ಣ ಸ್ವತಂತ್ರ ಗಿರಿ, ಸಂಪೂರ್ಣವಾಗಿ ಸ್ವತಂತ್ರ. ನೀವು ನಮ್ಮನ್ನ ಪೊಲೀಸ್ ಸ್ಟೇಷನ್ ಇಂದ ಬಿಡಿಸಿ ತುಂಬಾ ದೊಡ್ಡ ತಪ್ಪು ಮಾಡಿದ್ರಿ. ಒಂಚೂರು ಬೆಲೆ ಇಲ್ಲದ ಜಾಗದಲ್ಲಿ ಇರೋದಕ್ಕಿಂತ ಜೀವನ ಪೂರ್ತಿ ಜೈಲಲ್ಲೇ ಉಳಿದಿದ್ರೆ ಚೆನ್ನಾಗಿತ್ತು. ಜೈಲಲ್ಲೇ ಉಳಿದಿದ್ದಿದ್ರೆ ನಿಮ್ಮೆಲ್ಲಾ ಸಮಸ್ಯೆಗಳು ಪರಿಹಾರವಾಗ್ತಿದ್ವೇನು? ಅಷ್ಟೇ ಅಲ್ಲಮ್ಮ, ನಮ್ಮ ಯಾವ ಸಮಸ್ಯೆನೂ ಪರಿಹಾರ ಆಗೋದಿಲ್ಲ. ನ್ಯಾಯವಾಗಿ ಕೆಲಸ ಕೇಳಿದ್ರೆ ಯಾವನೂ ಕೊಡೋದಿಲ್ಲ, ಬಲವಂತವಾಗಿ ಕಿತ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನನ್ನ ಈ ಮೂತಿ ಮೇಲೆ ಗ್ರಾಜುಯೇಟ್ ಅನ್ನೋ ಮುದ್ರೆ ಬದಲು ಕೈದಿ ಅನ್ನೋ ಮುದ್ರೆ ಬಿದ್ದಿದ್ರೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡ್ತಿದ್ದೆ. ಜೈಲಿನ ಮುದ್ರೆ ಗಿರೀಶ್ ಮೇಲೂ ಬಿದ್ದಿದೆ, ಆದ್ರೆ ಅವನ ಭವಿಷ್ಯ ಏನಾಯ್ತು? ಏನಾಯ್ತು? ಮುದ್ರೆ ಬಿದ್ದಿದ್ರಿಂದ ಚಾಕು ಹಿಡಿದು ರೌಡಿತನ ಮಾಡಕ್ಕೆ ಲೈಸೆನ್ಸ್ ಸಿಕ್ತು. ನಿಜ ಹೇಳ್ಬೇಕು ಅಂದ್ರೆ ನೀವ್ಯಾರು ರೌಡಿನೂ ಅಲ್ಲ, ಗೂಂಡನೂ ಅಲ್ಲ. ನಿಮ್ ಕೈಗೆ ಸರಿಯಾದ ಕೆಲಸ ಸಿಗದೆ ನೀವೀಗ ದಾರಿ ತಪ್ಪಿದ್ದೀರಾ ಅಷ್ಟೇ. ಅಷ್ಟೇ ಅಲ್ಲ, ನಿಮ್ಮಲ್ಲಿ ಎಲ್ಲ ಒಳ್ಳೆ ಗುಣಗಳಿವೆ, ಆದ್ರೆ ಒಂದು ವಸ್ತು ಕೊರತೆ ಇದೆ. ಅದೇನು ಅಂದ್ರೆ ಶ್ರದ್ಧೆ. ಅಂದ್ರೆ ನಾವು ದೇವಸ್ಥಾನದಲ್ಲಿ ಕೂತು 3 ಹೊತ್ತು ಭಜನೆ ಮಾಡ್ತಾ ಇರ್ಬೇಕು ಅಂತೇನು? ಶ್ರದ್ಧೆ ಅನ್ನೋದನ್ನ ಬರೀ ದೇವರಿಗೆ ಮಾತ್ರ ಮೀಸಲಿಡ್ಬೇಕು ಅಂತ ಯಾವ ಮೂರ್ಖ ನಿಮಗೆ ಹೇಳ್ಕೊಟ್ಟಿದ್ದು? ಶ್ರದ್ಧೆ ಅಂದ್ರೆ ನಿಮ್ಮ ಮನಸ್ಸಿನ ಶುದ್ಧ ಭಾವನೆ. ಶ್ರದ್ಧೆ ಅನ್ನೋದನ್ನ ನಿಮ್ಮಪ್ಪ, ಅಮ್ಮ, ದೇಶ, ಭಾಷೆ, ನೀವು ಮಾಡೋ ಕೆಲಸ ಯಾವುದ್ರಲ್ಲಿ ಬೇಕಾದ್ರೂ ಇಡಬಹುದು. ಆ ಶ್ರದ್ಧೆನೆ ನಮ್ಮಿಂದ ಒಳ್ಳೆ ಕೆಲಸ ಮಾಡಿಸುತ್ತೆ, ಕೆಟ್ಟ ಕೆಲಸ ಮಾಡಿದ ಹಾಗೆ ನೋಡ್ಕೊಳ್ಳುತ್ತೆ. ಯಾವತ್ತು ನಾವು ನಮ್ಮ ಮನಸ್ಸಿನಿಂದ ಶ್ರದ್ಧೆ ಅನ್ನೋದನ್ನ ಕಳ್ಕೋತೀವೋ ಆವತ್ತೇ ನಾವು ಮೃಗಗಳಾಗ್ತೀವಿ. ಯಾವ ಕಾಲದ ವಿಚಾರ ಹೇಳ್ತಿದ್ದೀರಾ ಅಮ್ಮ? ಇವತ್ತಿನ ಪರಿಸ್ಥಿತಿಲಿ ಶ್ರದ್ಧೆನೆ ನಂಬ್ಕೊಂಡು ನಾವು ಬದುಕೋಕ್ ಹೊರಟ್ರೆ ನಮ್ಮ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋಬೇಕಾಗತ್ತೆ. ಸ್ವಾರ್ಥಿಗಳು, ಸಮಯ ಸಾಧಕರು, ಲಂಚಕೋರು ತುಂಬಿರೋ ಈ ದೇಶದಲ್ಲಿ ಶ್ರದ್ಧೆ ದುರ್ಬೀನ್ ಹಾಕೊಂಡು ಇಡೀ ದೇಶ ಜಾಲಾಡಿದ್ರು ಸಿಗದೆ ಇರೋ ವಸ್ತು ಬಗ್ಗೆ ನೀವು ಮಾತಾಡ್ತಿದ್ದೀರಿ. ಶ್ರದ್ಧೆ ಅನ್ನೋದು ದಾರಿಯಲ್ಲಿ ಹುಡುಕಿದ್ರೆ ಸಿಗೋಂಥ ವಸ್ತು ಅಲ್ಲಾಗಿರಿ, ಅದೊಂದು ನಂಬಿಕೆಯ ವಿಚಾರ. ನೀವ್ ಯಾವಾಗ್ಲೂ ಜೀವನ ಒಂದೇ ದೃಷ್ಟಿಯಲ್ಲಿ ನೋಡ್ತೀರಾ. ಬರೀ ಕಡಿ, ಬಡಿ, ಸುಡು ಅಂತೀರಾ. ಇವೆಲ್ಲ ಸರ್ವನಾಶಕ್ಕೆ ದಾರಿ. ಸ್ವಲ್ಪ ಕಣ್ಬಿಟ್ಟು ನೋಡಿ, ಅಲ್ಲಿ ನಿಮ್ಗೆ ಎಷ್ಟೋ ದಾರಿಗಳಿವೆ, ಅವೆಲ್ಲ ನಿಮ್ಮನ್ ಮೇಲೆ ಕೆತ್ತತ್ವೆ. ಇದ್ರ ಬಗ್ಗೆ ನೀವ್ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಅಲ್ಲ, ನಿಮ್ಗೆ ಯಾರು ಸಹಾಯ ಬೇಕು ಹೇಳಿ? ಶ್ರೀಧರ್ ಮೆಕ್ಯಾನಿಕು, ಶಿವು ಇಂಜಿನಿಯರು, ಗಿರಿ ಲೆಕ್ಕದಲ್ಲಿ ಜಾಣ, ರಾಮು ಮೈ ಮುರಿದು ದುಡಿತಾನೆ. 2 ಕೈ ಸೇರಿದ್ರೆ ಚಪ್ಪಾಳೆ ಅಂತಾರೆ, ಹಾಗೆ 8 ಕೈ ಸೇರಿದ್ರೆ? ಈಗ ನಿಮಗೆ ಬೇಕಾಗಿರೋದು ಆತ್ಮವಿಶ್ವಾಸ ಮಾತ್ರ. ಅದು ಯಾವತ್ತು ನಿಮ್ಮಲ್ಲಿ ಮೂಡುತ್ತೋ ಆವತ್ತು ನಿಮ್ಮ ಕನಸೆಲ್ಲ ನನಸಾಗುತ್ತೆ. ಕನಸೆಲ್ಲವೂ ನನಸಾಯಿತು, ಶ್ರಮದಿಂದ ದುಡಿದಾಗ ಅರಿವಾಯಿತು. ಕನಸೆಲ್ಲವೂ ನನಸಾಯಿತು, ಶ್ರಮದಿಂದ ದುಡಿದಾಗ ಅರಿವಾಯಿತು. ಸೋಲು ಎಂಬುವುದಿಲ್ಲ, ಗೆಲುವು ಎಂಬುವುದಿಲ್ಲ, ಬಾಳಲ್ಲಿ ನಮಗಿನ್ನು ಚಿಂತೆ ಎಂಬುದಿಲ್ಲ. ಕನಸೆಲ್ಲವೂ ನನಸಾಯಿತು, ಶ್ರಮದಿಂದ ದುಡಿದಾಗ ಅರಿವಾಯಿತು. ಆಕ್ರೋಶ ನಮಗಿಲ್ಲ ಯಾರಿಯೂ, ಹೊಡೆದಾಟ ಬೇಕಿಲ್ಲ ಕನಸಲ್ಲಿಯೂ. ಹೊಸ ದಾರಿ ನಾವೀಗ ಕಂಡಾಗಿದೆ, ರೀತಿ ಬಾ
ಶಾಂತಿಯಾಸೆ ನಮಗಾಗಿದೆ ನಿಜವಾದ ಪ್ರೇಮ ಎದೆ ತುಂಬಿದೆ ಮನವನಾಡಿಯಂತಾಗಿ ಹಾರಾಡಿದೆ ಕನಸೆಲ್ಲವೂ ನನಸಾಯಿತು ಶ್ರಮದಿಂದ ದುಡಿದಾಗ ಅರಿವಾಯಿತು ಬಾಳಲ್ಲಿ ನಮಗೊಂದು ಗುರಿ ತೋರಿದೆ ಬದುಕೆಂದರೇನೆಂದು ನಿಜ ಹೇಳಿದೆ ಇರುಳಲ್ಲಿ ಬೆಳಕನ್ನು ನೀ ತುಂಬಿದೆ ಒಡ ಹುಟ್ಟಿದವಳಂತೆ ಹಾರೈಸಿದೆ ಈ ಪ್ರೇಮಿಯರು ಸ್ಥಿರವಾಗಲಿ ನಿನ ಬಾಳು ತಂಗಿ ಸಿಹಿಯಾಗಲಿ ರಘುವೆಂದು ಬಾಳದ ಹೂವಾಗಲಿ ಕನಸೆಲ್ಲವೂ ನನಸಾಯಿತು ಶ್ರಮದಿಂದ ನುಡಿದಾಗ ಅರಿವಾಯಿತು ಕನಸೆಲ್ಲವೂ ನನಸಾಯಿತು ಶ್ರಮದಿಂದ ನುಡಿದಾಗ ಅರಿವಾಯಿತು ಸೋಲು ಎಂಬುವುದಿಲ್ಲ ಗೆಲುವು ಎಂಬುವುದಿಲ್ಲ ಬಾಳಲ್ಲಿ ನಮಗಿನ್ನು ಚಿಂತೆ ಎಂಬುದಿಲ್ಲ ಕನಸೆಲ್ಲವೂ ನನಸಾಯಿತು ಶ್ರಮದಿಂದ ನುಡಿದಾಗ ಅರಿವಾಯಿತು ಮಿಸ್ ಮೀನಾ ನೋಡ್ಬೇಕಂತೆ. ಈಗ ನಾನು ತುಂಬಾ ಬಿಸಿ ಆಗಿದ್ದೀನಿ, ಮಾತಾಡೋಕ್ಕಾಗಲ್ಲ ಅಂತ ಹೇಳು. ಸಾರಿ ಮೇಡಮ್, ಬ್ಯುಸಿ ಆಗಿದ್ದಾರಂತೆ, ನೋಡೋಕ್ಕಾಗಲ್ಲ. ಐ ಆಮ್ ಸಾರಿ ಸರ್, ನಾನು ಈಗಲೇ ನಿಮ್ಮನ್ನು ಭೇಟಿ ಆಗ್ಬೇಕಿತ್ತು. ದೇರ್ ಇಸ್ ನೋ ಅದರ್ ಗೋ. ಐ ಆಮ್ ಸಾರಿ ಮೀನಾ, ಐ ಕಾಂಟ್ ಟಾಕ್ ಟು ಯು. ಐ ಆಮ್ ಬಿಸಿ. ಟಾಕ್ ಟು ಯು. ದಯವಿಟ್ಟು ಕ್ಷಮಿಸಿ ಸರ್, ನಿಮ್ಮ ಕಂಪನಿಯಲ್ಲಿ ನಡೆದಿರೋ ಅನ್ಯಾಯದ ಬಗ್ಗೆ ನಾನು ಈಗಲೇ ಮಾತಾಡ್ಬೇಕಿತ್ತು. ಅನ್ಯಾಯ? ಏನ್ ಹೇಳ್ತಿದ್ದೀರಾ ನೀವು? ನೀವು ತೆಗ್ದಾಕಿರೋ 150 ಜನ ಕೆಲಸಗಾರನ ಮತ್ತೆ ಕೆಲಸ ತಗೋಬೇಕು. ವಾಟ್ ನಾನ್ಸೆನ್ಸ್ ಮೀನಾ, ನಿಮಗೆ ಚೆನ್ನಾಗಿ ಗೊತ್ತು ಕಂಪ್ನಿಲಿ ಕೆಲಸ ಸರಿಯಾಗಿ ನಡೀತಾ ಇಲ್ಲ, ಹೊಸ ಆರ್ಡರ್ಸ್ ಯಾವುದು ಬರ್ತಾ ಇಲ್ಲ, ಅದರಿಂದ ಸ್ವಲ್ಪ ಜನ ಕೆಲಸಗಾರನ್ ತೆಗಿಲೇಬೇಕಾಗಿ ಬಂತು. ಕಾರಣ ಅಷ್ಟೇ ಆಗಿದ್ದಿದ್ರೆ ಮತ್ತೆ ಅವ್ರನ್ನೆಲ್ಲ ವಾಪಸ್ ತಗೊಳ್ಳಿ ಅಂತ ಬಲವಂತ ಮಾಡ್ಬೇಕಾಗಿರ್ಲಿಲ್ಲ ಸರ್. ಕಾರಣ ಅದಲ್ದೆ ಮತ್ತೇನು ಅನ್ಕೊಂಡಿದ್ದೀರಾ? ನೀವು ನಿಮ್ಮ ಕಂಪನಿಗೆ ಬಂದ ಆರ್ಡರ್ಸ್ನೆಲ್ಲ ಬೇರೆ ಕಂಪನಿ ಕೊಟ್ಟಿದ್ದೀರಿ, ಅಲ್ಲಿ ಮಾಲ್ಗಳೆಲ್ಲ ತಯಾರು ಮಾಡಿ ನಿಮ್ಮ ಕಂಪನಿ ಲೇಬಲ್ ಹಚ್ಚಿ ಮಾರುಕಟ್ಟೆಯಲ್ಲಿ ಮಾರ್ತಿದ್ದೀರಿ. ಮಿಸ್ ಮೀನಾ, ಅಕಸ್ಮಾತ್ ಅವ್ರನ್ನೆಲ್ಲ ಕೆಲ್ಸಕ್ಕೆ ತಗೊಳ್ಳಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ? ಆಗ ನಾನು ನೀವು ನಡೆಸ್ತಾ ಇರೋ ಕಳ್ಳು ವ್ಯಾಪಾರನ ಬೀದಿಯಿಂದ ಕೆಲಸಗಾರಿಗೆ ತಿಳಿಸ್ಬೇಕಾಗತ್ತೆ. ಯು ಇಡಿಯಟ್, ನಾನು ನಿನ್ಗೆ ಅವತ್ತೇ ಹೇಳಿದ್ದೆ ಈ 3 ಕಾಸಿನ ಹುಡುಗಿನ ಮನೆ ಕಳ್ಸು ಅಂತ. ಯಾವತ್ತು ಇವಳು ಕೆಲ್ಸಗಾರ ಪರ ವಕಾಲತ್ ವಹಿಸೋಕ್ ಶುರು ಮಾಡಿದ್ಲು ಅವತ್ತೇ ಇವಳು ಬಾಲ ಕತ್ತರಿಸಿದ್ದಿದ್ರೆ ಇವತ್ತು ಈ ರೀತಿ ನಮ್ಮೆದ್ರಿಗೆ ನಿಂತು ಕುಬ್ಬಿದ್ ಮಾತಾಡ್ತಾ ಇರ್ಲಿಲ್ಲ. ಹಾಯ್. ಹಾಯ್. ಹಲೋ. ಹಲೋ. ಏನಿದು ಗುರು? ತಿಂಡಿ ಗಿರಿ ನೋಡ್ರ ಸಕ್ಕ ತೊಟ್ಟೆ ಸಿಗ್ತಿದೆ. ಹಾಯ್. ಹಾಯ್. ನೀವ್ ಯಾರು ಇನ್ನೂ ಊಟಕ್ಕೆ ಹೋಗಿಲ್ವಾ? ಹಾಗಿದ್ರೆ ನಿಮ್ಗೆಲ್ಲ ನಾನು ಬೇರೆ ತಿಂಡಿ ತರ್ತಿದ್ನಲ್ಲ. ಅಯ್ಯೋ ರಾಮ, ಇವತ್ತೆಷ್ಟು ಕೆಲಸ ಅಂದ್ರೆ ಊಟಕ್ಕೆ ಹೋಗೋದಕ್ಕೂ ಪುರ್ಸತ್ತಿಲ್ಲ ನಮ್ಗೆ. ಎಲ್ಲಿ ನಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಕಾಣ್ತಾ ಇಲ್ವಲ್ಲ? ಯಾರು? ಓ ರಾಮುನಾ? ಈಗ ಅವನು ಪ್ರೈಮ್ ಮಿನಿಸ್ಟರ್ಗಿಂತ ಬಿಸಿ, ಆರ್ಡರ್ಸ್ ತರ್ಲಿಕ್ಕೆ ಹೋಗಿದ್ದಾನೆ. ಓ ತಗೊಳ್ಳಿ, ಇದು ಬ್ಯಾಂಗ್ಳೂರ್ ಕೆಮಿಕಲ್ಸ್ ಪ್ರಿಂಟಿಂಗ್ ಆರ್ಡರ್. ಅದ್ ಸರಿ, ನೀನೇನು ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟೆ? ರಜಾನಾ? ಇಲ್ಲ, ನಾನು ಕಾಯಮಾಗಿ ರಜೆ ತಗೋಬೇಕು ಅನ್ಕೊಂಡಿದ್ದೀನಿ. ಅಂದ್ರೆ ಅದೇ ಮಾಮೂಲಿ, ನಾನು ಕೆಲಸಗಾರ ಪರವಾಗಿ ಮಾತಾಡ್ದಾಗೆಲ್ಲ ಮ್ಯಾನೇಜ್ಮೆಂಟ್ನವ್ರು ಯಾವ್ದಾದ್ರು ಒಂದು ಕಾರಣ ಹೇಳಿ ನುಣ್ಸ್ಕೊಳ್ತಾರೆ. ಅದ್ರಲ್ಲೂ ಇವತ್ತಂತೂ ತೀರಾ ಕೆಟ್ಟದಾಗಿ ನೋಡ್ಕೊಂಡ್ರು. ಇಟ್ ಇಸ್ ವೆರಿ ಮಚ್. ಹಾಗಾದ್ರೆ ಆ ಕೆಲಸ ಯಾಕೆ ಬಿಟ್ಬಿಡ್ಬಾರ್ದು?
ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಒಂದ್ ಕೆಲಸ ಮಾಡು, ಈ ಪ್ರೆಸ್ನಲ್ಲಿ ಒಂದ್ ಕೆಲಸ ಖಾಲಿ ಇದೆ. ಯಾವುದು? ಲೇಬರ್ ಆಫೀಸ್ ಅವ್ರದ್ದು. ಇಲ್ಲಿ ಲೇಬರ್ ಪ್ರಾಬ್ಲಮ್ ತುಂಬಾ ಇದೆ. ಓಕೆ, ನಾಳೆನೆ ನಾನು ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ಕರೆದ್ರಂತೆ? ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ ಮೀನಾ. ತಗೊಳ್ಳಿ ಇದನ್ನ. ಏನ್ ಸರ್ ಇದು? ನೀವೇ ಓದಿ. ದಿಸ್ ಇಸ್ ಆಬ್ಸಲ್ಯೂಟ್ಲಿ ರಬಿಶ್. ನಾನು ಸ್ವತಃ ರಾಜೀನಾಮೆ ಕೊಡಕ್ ಬಂದಿದ್ದೀನಿ. ತಗೊಳ್ಳಿದ್ದನ್ನ. ಸಾರಿ ಮೇಡಮ್, ನಾನು ನಿಮ್ ರಾಜೀನಾಮೆ ತಗೊಳ್ಳೋ ಸ್ಥಿತಿ ಇರಲಿಲ್ಲ. ಈ ಕಾಗದದಲ್ಲಿ ಇರೋದೆಲ್ಲ ಬರೀ ಸುಳ್ಳು ಆರೋಪಗಳು. ಇದನ್ನ ಒಪ್ಕೊಳ್ಳೋದಕ್ಕೆ ನಾನ್ ತರಿಲ್ಲ. ಐ ಕಾಂಟ್. ಹಾಗಾದ್ರೆ ನೀವು ಮಿಸ್ಟರ್ ನಾಯಕ್ ಅವ್ರು ನೋಡೋದೇ ಒಳ್ಳೇದು. ಐ ಆಮ್ ನಾಟ್ ಇನ್ ಎ ಪೊಸಿಷನ್ ಟು ಹೆಲ್ಪ್ ಯು. ಐ ಆಮ್ ವೆರಿ ಸಾರಿ. ಟು ಮೀಟ್ ಮಿಸ್ಟರ್ ನಾಯಕ್. ಅವರಿವತ್ತು ಆಫೀಸಿಗೆ ಬಂದಿಲ್ಲ ಮೇಡಮ್. ಎಲ್ಲಿಗೋಗಿದ್ದಾರೆ ಗೊತ್ತಿಲ್ಲ. ಮನೇಲಿ ಏನಂತಾರ? ಸಿಗ್ಬೋದು, ಟ್ರೈ ಮಾಡಿ. ಸೋಲಕ್ ನಾನು ಎದುರಲ್ಲ ಕಾಮತ್, ಆದ್ರೆ ಸೋಲನ್ನೇ ಅಭ್ಯಾಸ ಮಾಡ್ಕೊಳ್ಳೋದು ನನ್ನಿಂದ ಸಾಧ್ಯ ಇಲ್ಲ. ಇದ್ರಲ್ಲಿ ಸೋಲೋ ಪ್ರಶ್ನೆ ಇಲ್ಲ ನಾಯಕ್. ಒಂದು ಹೆಣ್ಣು ಕಾಮತ್ ಕೋಟೆಗೆ ಲಗ್ಗೆ ಹಾಕಿ ಅಲ್ಲಿ ರಹಸ್ಯಗಳನ್ನು ತಿಳ್ಕೊಳ್ಳೋದು ಬಹಳ ದೂರನೇ ಉಳಿತು. ಇಟ್ಸ್ ಇಂಪಾಸಿಬಲ್. ನಿಮ್ಮ ಕಂಪ್ನಿ ಕೆಲಸಗಾರರಿಗೆ ನಮ್ಮ ಕಂಪ್ನಿನಲ್ಲಿ ನಿಮ್ಮ ಮಾಲ್ಗಳು ತಯಾರಾಗತ್ತೆ ಅಂತ ಗೊತ್ತಾಗೋದಕ್ಕಿಂತ ಮುಂಚೆನೆ ಅಲ್ಲಿರೋ ಆರ್ಡರ್ಸ್ ಎಲ್ಲ ಚೇಂಜ್ ಆಗಿರುತ್ತೆ. ಅದ್ರ ಬದಲು ಬೇರೆ ಆರ್ಡರ್ಸ್ ಇರುತ್ತೆ. ಅದ್ಯಾವ್ದು ಗೊತ್ತಾ? ನಿಮ್ಮ ಕಂಪ್ನಿಲಿ ತಯಾರಾಗದೇ ಇರೋಂಥ ನಮ್ ಬಿಸ್ನೆಸ್ ರಹಸ್ಯಗಳನ್ನೆಲ್ಲ ತಿಳ್ಕೊಂಡು ನಮ್ ಬುಡಕ್ಕೆ ಕೊಡಿ ಹಾಕೋದು ಇದ್ರೇನು? ಇದನ್ನೆಲ್ಲ ನೋಡ್ಕೊಂಡು ಷಂಡ್ರಂಗೆ ಕೂತಿರ್ಬೇಕು ಅಂತೀರೇನು? ನೋನೋ. ಅದಕ್ಕೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತಿದ್ದೀವಿ. ಅದಕ್ಕೆ ಹೆಗ್ಡೆ ಜಗ್ಗನ್ ಕರೆಸಿದಾನೆ. ಜಗ್ಗ? ಯಾರವನು? ನನ್ನ ಹಳೆ ಸ್ನೇಹಿತ. ಯಾವ ಕೆಲಸ ಕಾನೂನು ಪ್ರಕಾರ ಸಾಧ್ಯ ಇಲ್ವೋ ಅದನ್ನ ನಾನು ಇವನ್ ಕೈಲಿ ಮಾಡಿಸ್ತೀನಿ. ಜಗ, ಬಾ ಕುತ್ಕೋ. ಹುಡುಗಿ ಬಗ್ಗೆ ಏನ್ ವಿಚಾರ ಮಾಡಿದ್ಯಾ? ನೀವೊಂದ್ಸಾರಿ ಕಣ್ಮೆಟಿಕ್ ಸರ್, ಒಂದು ಆಕ್ಸಿಡೆಂಟ್ ಅವಳ ಕತೆ. ನೋನು ದಯವಿಟ್ಟು ನನ್ನೇನು ಕೇಳ್ಬೇಡಿ. ದಯವಿಟ್ಟು ಮೊದಲು ನೀವು ಇಲ್ಲಿಂದ ಹೊರಟೋಗಿ ಪ್ಲೀಸ್. ಯಾರವನು? ಹೇಳು ಹೇಳು, ಯಾರವನು? ಕಮಾನ್. ಇಲ್ಲಿಗೆ ಯಾಕೆ ಬಂದೆ? ನಾನ್ ನಿಮ್ಮನ್ನ ತುಂಬಾ ಅರ್ಜೆಂಟಾಗಿ ನೋಡ್ಬೇಕಾಗಿತ್ತು. ನಾಳೆ ನೀವು ಡೆಲ್ಲಿಗೆ ಹೋಗೋ ವಿಚಾರ ಗೊತ್ತಾಯ್ತು, ಅದಕ್ಕೆ ಇಲ್ಲಿಗೆ ಬಂದೆ. ನಾನು ಇಲ್ಲಿರೋದು ನಿನ್ಗೆ ಹೇಗೆ ಗೊತ್ತಾಯ್ತು? ನಿಮ್ಮನ್ನು ಹುಡ್ಕೊಂಡು ನಿಮ್ಮ ಮನೆಗೆ ಹೋಗಿದ್ದೆ. ನೀವ್ ಇಲ್ಲಿರೋ ವಿಚಾರ ಗೊತ್ತಾಯ್ತು. ನನ್ನ ಡಿಸ್ಮಿಸ್ ಮಾಡಿರೋ ಈ ಆರ್ಡರ್ನ ನಿಮ್ ಮ್ಯಾನೇಜರು ನನ್ ಕೈ ಕೊಟ್ರು. ಇದರಲ್ಲಿ ನಾನೊಬ್ಳು ಬೇಜವಾಬ್ದಾರಿ ನಾಲಾಯಕ್ ಹುಡುಗಿ ಅಂತ ಸುಳ್ಳು ಆರೋಪಗಳೆಲ್ಲ ಹೊರಿಸಿದಿರಿ. ಇದನ್ನ ಒಪ್ಕೊಳ್ಳಕ್ಕೆ ನಾನ್ ತಯಾರಿಲ್ಲ. ಈ ಡಿಸ್ಮಿಸ್ ಆರ್ಡರ್ನ ವಾಪಸ್ ತಗೊಳ್ಳಿ. ಅಂದ್ರೆ ನೀ ನಮ್ ಜೊತೆ ರಾಜಿ ಮಾಡ್ಕೊಳಕ್ ಬಂದಿದ್ಯಾ? ಇನ್ಮೇಲೆ ನೀನ್ ನಾನ್ ಹೇಳ್ದ ಕೇಳೋಕು ರೆಡಿ ಏನು? ಇಲ್ಲ, ನಾನ್ ರಾಜೀನಾಮೆ ಕೊಡಕ್ ಬಂದಿದ್ದೀನಿ, ಯಾವ ಒಪ್ಪಂದಕ್ಕೂ ಅಲ್ಲ. ಒಪ್ಪಂದ ಮಾಡ್ಕೊಳ್ಳೋದೇ ಆದ್ರೆ ಆ 150 ಜನ ಕೆಲ್ಸಗಾರನ ವಾಪಸ್ ತಗೋತೀನಿ ಅಂತ ಮಾತು ಕೊಟ್ರೆ ನಾನು ಅವ್ರ ಹತ್ರ ಮಾತಾಡಿ ಯಾವ ಗಲಾಟಿನೂ ಆಗ್ದಿರೋ ಹಾಗೆ ನೋಡ್ಕೋತೀನಿ. ನೋಡ್ಕೋತೀಯಾ? ಅದಕ್ ಮುಂಚೆ ನೀನ್ ಇಲ್ಲಿಂದ ಹೋದ್ರೆ ತಾನೆ.
ಆಡ್ತಿದ್ ಗೊಬ್ಬಿನ ಮಾತುಗಳನ್ನ ಈಗ ಆಡು ನೋಡೋಣ. ಯಾವ ನಾಲ್ಗೆ ಗತ್ತಿಂದ ಮಾತಾಡ್ತಾ ಇತ್ತು ಅದೇ ನಾಲ್ಗೆ ಇವತ್ತು ನಿನ್ ಮನಸ್ ಭಿಕ್ಷೆ ಬೇಡ. ನಾನ್ ದಾರಿ ಬಿಡಲ್ಲ. ನೀವು ಇದ್ರಲ್ಲೆಲ್ಲ ತಲೆ ಹಾಕ್ಬೇಡಿ. ಇದು ನನ್ನ ಸ್ವಂತ ವಿಷಯ. ಏನು ಇದು ನಿನ್ನ ಸ್ವಂತ ವಿಷಯನಾ? ನೋ ನೋ, ಪ್ಲೀಸ್ ದಯವಿಟ್ಟು ನೀವು ನನ್ನ ವಿಷಯಕ್ಕೆ ಬರಬೇಡಿ. ಆ ಹಲಾಲ್ ಕೋರ್ ನನ್ನ ಮಕ್ಕಳು ನಿನ್ನ ಈ ಸ್ಥಿತಿಗೆ ತಂದು ಯಾವುದೇ ಶಿಕ್ಷೆ ಅನುಭವಿಸದೆ ರಾಜಾರೋಷವಾಗಿ ಸುಮ್ಮನೆ ಸುತ್ತಾಡ್ಕೊಂಡಿರ್ಲಿ ಅಂತ ಸುಮ್ಮನೆ ಬಿಟ್ಬಿಡ್ಬೇಕೇನು? ಅವ್ರು ಇದೇ ರೀತಿ ಹುಡುಗಿ ಮೇಲೆ ಬಲಾತ್ಕಾರ ಮಾಡಕ್ ಅವಕಾಶ ಮಾಡ್ಕೊಡ್ಬೇಕು ಅಂತೇನು? ಇಲ್ಲ, ನಾನು ಹಾಗೆ ಹೇಳ್ತಿಲ್ಲ. ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಆದ್ರೆ ಅದನ್ನ ನೀವ್ಯಾರು ವಿಧಿಸಲ್ಲ. ಇನ್ಯಾರು? ನೀನೇ ಅವನಿಗೆ ಶಿಕ್ಷೆ ವಿಧಿಸ್ತೇನು? ಈ ದೇಶದಲ್ಲಿ ಕಾನೂನೇ ಇಲ್ಲ ಅಂತ ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪು. ನಾನು ಕೋರ್ಟ್ಗೆ ಹೋಗ್ತೀನಿ, ನ್ಯಾಯ ಕೇಳ್ತೀನಿ. ಓ, ಎಲ್ಲಿ ಹಣ ಇರೋರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕಾನೂನನ್ನ ತಿರ್ಚಿ ತಮಗ್ ಬೇಕಾದ ತೀರ್ಮಾನ ಪಡ್ಕೋತಾರೋ ಅಂತ ಜಾಗದಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಆದ್ರೆ ನನಗಿದೆ. ಈ ದೇಶದ ಕಾನೂನಲ್ಲಿ ನನ್ನ ಪೂರ್ತಿ ನಂಬಿಕೆ ಇದೆ. ಹಾಗಾದ್ರೆ ನಿನಗೆ ಕಾನೂನಿನ ಒಂದು ಪಕ್ಕ ಮಾತ್ರ ಗೊತ್ತು, ಇನ್ನೊಂದು ಪಕ್ಕ ಗೊತ್ತಿಲ್ಲ. ಯಾಕಂದ್ರೆ ಯಾವತ್ತೂ ನೀನು ಕೋರ್ಟಿನ ಕಟ್ಟೆ ಹತ್ತಿಲ್ಲ. ನಾನು ಕೋರ್ಟ್ಗೆ ಹೋಗದೆ ಇರ್ಬೋದು, ಆದ್ರೆ ನಾನ್ ಕಾನೂನಲ್ಲಿಟ್ಟು ವಿಶ್ವಾಸನ ಪರೀಕ್ಷೆ ಮಾಡೋ ಸ್ವಾತಂತ್ರ್ಯ ಖಂಡಿತ ನನಗಿದೆ. ನಾನು ಕೋರ್ಟ್ಗೆ ಹೋಗೋಕ್ ಬಿಡಿ ಪ್ಲೀಸ್. ಮಿಸ್ಟರ್ ಡಿಫೆನ್ಸ್ ಕೌನ್ಸಿಲ್, ಯು ಮೇ ಪ್ರೊಸೀಡ್. ಇದುವರೆಗೂ ನ್ಯಾಯಾಲಯದಲ್ಲಿದ್ದ ಸಾಕ್ಷಿಗಳ ಹೇಳಿಕೆಗಳಿಂದ ತಿಳಿದು ಬರುವುದು ಏನೆಂದರೆ, ಕುಮಾರಿ ಮೀನಾರವರು ತಾವೇ ಸ್ವತಃ ನಾಯಕ್ರವರನ್ನು ಹುಡುಕಿಕೊಂಡು ಹೋಗಿದ್ದು, ಅಪಾದಿತರಾರು ಅವರನ್ನು ಕರೆದುಕೊಂಡು ಹೋಗಿಲ್ಲ. ಅಲ್ಲದೆ ಅತ್ಯಾಚಾರದ ಬಗ್ಗೆ ಯಾವುದೇ ಪ್ರತ್ಯಕ್ಷ ಸಾಕ್ಷಿಗಳಿಲ್ಲ. ಮೆಡಿಕಲ್ ರಿಪೋರ್ಟ್ನಲ್ಲಿ ಕೂಡ ಈ ಬಗ್ಗೆ ಯಾವುದೇ ಸಾಕ್ಷ್ಯ ಪ್ರಮಾಣೀಕರಿಸಿಲ್ಲ. ಈ ಕಾರಣಗಳಿಂದ ನ್ಯಾಯಾಲಯ ಶ್ರೀ ನಾಯಕ್ ಮತ್ತು ಉಳಿದವರನ್ನು ನಿರಪರಾಧಿಗಳು ಎಂದು ತೀರ್ಮಾನ ಮಾಡಿ ಅವರ ಮೇಲಿನ ಎಲ್ಲಾ ಆಪಾದನೆಗಳನ್ನು ತಿರಸ್ಕರಿಸಿದೆ. ನಾನ್ ಸೋತೋದೆ ಗಿರಿ. ನಿನ್ ಮಾತೆ ನಿಜ ಆಯ್ತು. ನೀವ್ ಗೆದ್ದಿದ್ದಕ್ಕೆ ಖುಷಿ ಆಚರಿಸಿ ಅಂತ ಕೊಡೋಕು ನನ್ ಕೈ. ನೀವ್ ಯಾರು ಇಲ್ಲಿರ್ಬೇಡಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ ಪ್ಲೀಸ್.
ಮಿತ್ರರೇ, ಶ್ರೀ ಕಿರಣ್ ಕಾಮತ್ ರವರು ತಮ್ಮ ವಿದೇಶ ಪ್ರವಾಸವನ್ನು ಮುಗಿಸಿ ಹಿಂದಿರುಗಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಸಂಸ್ಥೆಯ ಪರವಾಗಿ ಹಾರ ಅರ್ಪಿಸಿ ಗೌರವಿಸುತ್ತೇವೆ. ಶ್ರೀ ಕಾಮತ್ ರವರು 2 ಮಾತುಗಳನ್ನು ಆಡಬೇಕಂತ ಕೇಳ್ಕೊಳ್ತೇನೆ. ಹಿರಿಯರೇ, ನನ್ನ ಎಲ್ಲ ಕಂಪನಿಯ ಕೆಲಸಗಾರರೇ, ಇವತ್ತಿನ ದಿನ ಸಂತೋಷದ ದಿನ. ನೀವೆಲ್ಲ ಶ್ರಮದಿಂದ ದುಡಿದು ಶ್ರದ್ಧೆಯಿಂದ ಅಭಿಮಾನದಿಂದ ಕಟ್ಟಿ ಬೆಳೆಸಿದ ಇಲ್ಲಿ ಕೂತ್ಕೊಂಡ ಕಾಲ ಕಳೀತಾ ಇದೆಯಲ್ಲ, ಒಳಗಡೆ ಹೋಗಿ ಆ ಕಿರಣ್ ಕಾಮತ್ ಭಾಷಣ ರಿಪೋರ್ಟ್ ತಯಾರು ಮಾಡಬಾರ್ದಾ? ಹೀಗೆ ಆದ್ರೆ ಸಂಪಾದಕರು ನಿನ್ನ ಪರ್ಮನೆಂಟ್ ಆಗಿ ಟೆಂಪರರಿ ಆಗಿ ಮಾಡ್ತಾರೆ ಅಷ್ಟೇ. ಮೈ ಫುಟ್ ಯಾರಿಗ್ ಬೇಕಿಂತ ಒಣಭಾಷಣ, ಮೋಸ್ಟ್ ಬೋರಿಂಗ್. ಅಮ್ಮಣ್ಣಿ, ಕೆಲ್ಸಕ್ಕೆ ಅಂತ ಸೇರಿದ ಮೇಲೆ ಯಾವ್ದಾದ್ರು ಕೆಲಸನಾದ್ರೂ ಮಾಡ್ಲೇಬೇಕಾಗುತ್ತೆ, ಇಲ್ಲ ಅಂದ್ರೆ ಕೆಲಸ ಕಳ್ಕೋಬೇಕಾಗುತ್ತೆ. ಐ ಡೋಂಟ್ ಕೇರ್, ಬೇರೆ ಎಲ್ಲಾದ್ರೂ ಕೆಲಸ ಹುಡುಕಿದ್ರಾಯ್ತು. ಹೊಸದಾಗಿ ಏನಾದ್ರೂ ಬರ್ದು ಜನರ ಮನ್ಸನ್ನ ಜುಮ್ಮನ್ನಿಸ್ಬೇಕು. ನೀನ್ ಜುಮ್ಮನ್ಸೋ ಅಂತ ಸುದ್ದಿ ಇಡ್ತಾರೋ, ನಾನು ನನ್ನ ಕೆಲಸ ಪರ್ಮನೆಂಟ್ ಮಾಡ್ಕೊಳ್ಳೋ ದಾರಿ ಹುಡ್ಕೋತೀನಿ. ಎಲ್ಲಿಗೆ ಹೋಗ್ತಿದ್ಯಾ? ಇನ್ನೆಲ್ಲಿಗೆ? ಒಳಗಡೆ ಫೋಟೋ ತೆಗೆ. ನಿಂಗ್ ಫೋಟೋ ತಾನೇ ಬೇಕು? 1 ಲಕ್ಷ ರೂಪಾಯಿ ರೆಡಿ? ಶಾಲಾ ಕಾಲೇಜುಗಳ ಕಟ್ಟಿಸಲು ಓಕೆ, ರೂಪಾಯಿಗಳನ್ನ ದಾನ ಮಾಡಿದ್ದೇನೆ. ಫೈನ್. ಈ ಸಲ ವಿದೇಶ ವೆಲ್ ನೈಸ್. ಹೊಸ ಆರ್ಡರ್ಗಳನ್ನ ಹಲೋ, ನಾಯಕ್ ಹಿಯರ್. ಹಲೋ, ಹೆಗ್ಡೆ ಹಿಯರ್.
ಓ ಹೆಗ್ಡೆ, ಏನಮ್ಮ ಬೆಳಗ್ಗೆನೆ ಫೋನ್ ಮಾಡ್ಬಿಟ್ಟಿದ್ಯಾ? 10 ಬಾರಿಸ್ತು. ಇನ್ನ ಮಲ್ಗೆ ಇದೆಯೇನೋ? ಅದು ಏನಿಲ್ಲ, ರಾತ್ರಿ ಪಾರ್ಟಿ ಇತ್ತು, ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಏನ್ ಸಮಾಚಾರ? ಕಾಮತ್ರನ್ ಯಾರೋ ಕೊಲೆ ಮಾಡ್ಬಿಟ್ಟಿದ್ದಾರೆ. ಎಲ್ಲಾಯ್ತು? ಹೇಗಾಯ್ತು? ನಿನ್ನೆ ಸಂಜೆ ಕಾಮತ್ ಯಾವ್ದೋ ಒಂದು ಫಂಕ್ಷನ್ ಅಲ್ಲಿ ಮಾತಾಡ್ತಾ ಇದ್ದಾಗ 100 ಜನರೆದುರಿಗೇನೆ ಅವ್ರ ಕೊಲೆ ಆಗಿದೆ. ಯಾರೋ 4 ಜನ ಹುಡುಗರು ಮುಖಕ್ಕೆ ಕಪ್ಪಟ್ಟೆ ಕಟ್ಕೊಂಡ್ ಬಂದು ಎಲ್ಲರೆದುರಿಗೆ ಅವ್ರನ್ನ ಕತ್ತರಿಸಿ ಬಿಸಾಕಿದ್ದಾರೆ. ಮೈ ಗಾಡ್! ಹೌದು, ಕಾರಣ ಏನಾದ್ರು ಗೊತ್ತಾಯ್ತಾ? ಕಾಮತ್ರ ಅಫೀಮಿನ ಕಳ್ಳ ವ್ಯಾಪಾರ ಆಯ್ತಲ್ಲ, ಯಾರೋ ಆಗದೆ ಇರೋರು. ಇಡಿಯಟ್! ಯಾವ ವಿಷಯ ಎಲ್ಲಿ ಮಾತಾಡ್ಬೇಕು ಗೊತ್ತಾಗಲ್ಲ ನಿನಗೆ. ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಏನಾಯ್ತು? ಯಾಕೂ ಇಲ್ಲ, ಯಾರು ಬಾಗಿಲು ತರ್ತಿದ್ದಾರೆ. ನೀನು ಸ್ವಲ್ಪ ತೆಗಿತೀಯಾ ಪ್ಲೀಸ್? ಯಾಕೆ ನೀವೇ? ಪ್ಲೀಸ್ ನೀನು ಬಾಗಿಲು ಪ್ಲೀಸ್. ಸರಿ. ಗುಡ್ ಮಾರ್ನಿಂಗ್ ಮಮ್ಮಿ. ಗುಡ್ ಮಾರ್ನಿಂಗ್ ಸನಿ. ಮಮ್ಮಿ, ನಾನು ಇವತ್ತು ಎಷ್ಟು ಬೇಗ ಇದ್ಬಿಟ್ಟೆ ಗೊತ್ತಾ? ವೆರಿ ಗುಡ್. ಡ್ಯಾಡಿ ಕಮಾನ್ ಸನಿ. ಗುಡ್ ಮಾರ್ನಿಂಗ್. ಏನ್ ಡ್ಯಾಡಿ ನೀನು ಬೆಳಿಗ್ಗೆ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗ್ತೀನಿ ನಿಂದಿದ್ದೆ, ಇನ್ನೂ ಕರ್ಕೊಂಡು ಹೋಗೇ ಇಲ್ಲ. ಅಷ್ಟೇ ತಾನೆ? ಗಿದ್ದು ಬೇಗ ರೆಡಿ ಆಗು. ಓಕೆ. Hi my dear champ, we are going to swim. Hope ಮಾಡೋದು. Thank you dad. ಏನು? ಡ್ಯಾಡಿ, ಯಾರು ನೀವು? ಏನ್ ಬೇಕು? ಯಾರು ನೀವು?
ನಡೀರು, ತುಂಬಾ ಹೊಟ್ಟೆ ಹಸಿತಾ ಇದೆ, ಏನಾದ್ರೂ ಹೊಟ್ಟೆಗೆ ಹಾಕೋಣ. ತಪ್ಪು ಕಂಡ್ರಪ್ಪ, ತಪ್ಪು. ನೀವು ನ್ಯಾಯ ಕೇಳ್ತಿರೋ ದಾರಿನೇ ತಪ್ಪು. ಅಂದ್ರೆ ಇಲ್ಲಿ ನಡೆಯೋ ಅನ್ಯಾಯವೆಲ್ಲ ನ್ಯಾಯವೇ ಅಂತ ಒಪ್ಕೊಂಡು ತೆಪ್ಪಿರ್ಬೇಕು ಅಂತೀರೇನು? ಇಲ್ಲ ಶಿವು, ಅನ್ಯಾಯಗಳು ನಡೀದೇ ಇರ್ಲಿ ಅಂತಲೇ ನಮ್ಮ ದೇಶದಲ್ಲಿ ಕಾನೂನುಗಳಿವೆ. ಅವು ನಿಮ್ಮವೇ ಕಂಡ್ರು. ನೀವೇ ಅದನ್ನ ಮುರಿಯೋದು ಒಳ್ಳೆ ಪ್ರಜೆಗಳ ಲಕ್ಷಣ ಅಲ್ಲ. ಇದೆಲ್ಲ ಕೆಲ್ಸಕ್ಕೆ ಬಾರ್ದು ವಿಚಾರನಮ್ಮ. ಈ ಕತ್ತೆ ಸವಾರಿ ಮಾಡೋ ಜನಕ್ಕೆ ಸುಮ್ಮನೆ ಬಿಡಬಾರ್ದಮ್ಮ. ಒಳ್ಳೆ ಮಾತಲ್ಲಾಗ್ಲಿ ಎಚ್ಚರಿಕೆಯಿಂದಾಗ್ಲಿ ಈ ಜನಕ್ಕೆ ಬುದ್ಧಿ ಬರಲ್ಲ. ಕುದುರೆಗೆ ಚಾವಟಿ, ಆನೆಗೆ ಅಂಕುಶ. ಬಲಾತ್ಕಾರದಿಂದ ಭಯ ಹೆಚ್ಚಾಗುತ್ತಷ್ಟೇ. ನಿಮ್ಮೆ ಅಂಕುಶದ ಏಟಿಗೆ ರಕ್ತದ ಹೊಳೆ ಹರಿಯುತ್ತೆ. ನಮಗ್ ಬೇಕಾಗಿರೋದು ರಕ್ತ ಹರಿಸೋ ಅಂಕುಶ ಅಲ್ಲ, ಒಬ್ಬರನ್ನೊಬ್ರು ಪ್ರೀತಿಸಿ ಗೌರವಿಸೋ ಗುಣ ಕಲಿಸೋ ಅಂತ ಅಂಕುಶ. ಗಿರಿ, ನೀನ್ ಯಾಕಪ್ಪ ಏನು ಮಾತಾಡ್ತಿಲ್ಲ? ಅಮ್ಮ, ನೀವೇನ್ ಕನಸು ಕಾಣ್ತಿದ್ದೀರಾ? ಹೀಗೆ ಅನ್ಕೊಂಡೆ ಹೆತ್ತ ಮಗಳನ್ನ ಬಲಿ ಕೊಟ್ರಿ ನೋಡಿ. ಈಗ ನಿಮ್ಗೇನಾಗ್ಬೇಕು ಹೇಳಿ? ನನಗೇನೂ ಆಗ್ಬೇಕಾಗಿಲ್ಲ. ಆದ್ರೆ ನಿಮ್ಗೆಲ್ಲ ಒಳ್ಳೇದಾಗ್ಬೇಕಾದ್ರೆ ನಾಳೆ ನ್ಯಾಯಾಲಯದಲ್ಲಿ ನಿಂತಾಗ ನಾವು ಮಾಡಿದ್ದೆ ಸರಿ, ಅದೇ ನ್ಯಾಯ ಅಂತ ವ್ಯರ್ಥವಾಗಿ ವಾದ ಮಾಡಿದೆ. ನಿಮ್ ತಪ್ಪನ್ನು ಒಪ್ಕೊಳ್ಳಿ, ಕ್ಷಮಾಪಣೆ ಕೇಳ್ಕೊಳ್ಳಿ. ಇಲ್ಲಮ್ಮ, ನಾವು ಮಾಡಿದ್ದೆ ಸರಿ. ಆ ನಂಬಿಕೆ ನಮಗಿದೆ. ನಾವ್ಯಾಕೆ ತಪ್ಪು ಒಪ್ಕೊಳ್ಳೋಣ? ಗಿರಿ, ಇಲ್ಲಮ್ಮ, ಹೋಗಿ ಹೊರಟೋಗಿ ಪ್ಲೀಸ್. ಏನೋ ನಾನು ವಿವರಿಸಿ ಹೇಳಿದ್ನಲ್ಲ, ನೀವ್ ಅರ್ಥ ಮಾಡ್ಕೋತೀರಿ ಅಂತ ನಂಬ್ಕೊಂಡಿದ್ದೆ. ಆದ್ರೆ ದೇವರು ನನಗೆ ಆ ಶಕ್ತಿ ಕೊಡ್ಲಿಲ್ಲ. ಯುವರ್ ಆನರ್, ಯಾವ 4 ಕೊಲೆಗಳ ಆಪಾದನೆ ಹೊತ್ತು ನಾವಿಲ್ಲಿ ನಿಂತಿದ್ದೇವೋ ಆ ಕೊಲೆಗಳನ್ನ ಹುಚ್ಚಿನಿಂದಲೋ, ಅವಿವೇಕದಿಂದಲೋ, ಹಣದಾಸೆಗೋ ಅಥವಾ ಸೇಡ್ನಿಂದಲೋ ಮಾಡಲಿಲ್ಲ. ನಿಮ್ಮ ಕಾನೂನಿನ ಮೇಲಿದ್ದ ನಮ್ಮ ವಿಶ್ವಾಸ ಹೋಗಿ ಅಪನಂಬಿಕೆಗಳು ಶುರುವಾದಾಗ ನಾವು ಈ ಕೊಲೆಗಳನ್ನು ಮಾಡ್ಬೇಕಾಗಿ ಬಂತು. ಈಗ ನಾವು ಹೇಳಬೇಕು ಅಂತಿರೋ ವಿಚಾರನ ಇಲ್ಲಿ ಸೇರಿರೋ ಜನರಾಗಲಿ, ಇಲ್ಲಿರೋ ವಕೀಲರಾಗಲಿ ಸರಿಯಾಗಿ ಅರ್ಥ ಮಾಡ್ಕೋತಾರೆ ಅನ್ನೋ ನಂಬಿಕೆ ನಮ್ಗಿಲ್ಲ. ಆದರೂ ನಾವೇ ನೇರವಾಗಿ ನ್ಯಾಯಾಲಯದಲ್ಲಿ ಹೇಳೋಕೆ ಇಷ್ಟಪಡ್ತೀವಿ. ನಿಮಗೆ ಅವಕಾಶ ಕೊಟ್ಟಿದೆ, ಹೇಳಬಹುದು. ನಾವು 4 ಜನ ನಿರುದ್ಯೋಗ ಅನ್ನೋ ರೋಗದಲ್ಲಿ ನರಳ್ತಿದ್ವಿ. ನಮಗ್ ಮನೇಲಿ ಮರ್ಯಾದೆ ಇರಲಿಲ್ಲ, ಸಮಾಜದಲ್ಲಿ ಸ್ಥಾನ ಇರಲಿಲ್ಲ. ಎಲ್ರು ನಮ್ಮನ್ನ ಬಿಟ್ಟಿ ಕುಳಿತಿನ ದಂಡ ಪಿಂಡಗಳು ಅಂತ ಹಂಗಿಸ್ತಾ ಇದ್ರು. ಒಳ್ಳೇದಾಗುತ್ತೆ ಅಂತ ನಾವು ಹಗಲು ರಾತ್ರಿ ಕಳೆಯೋದ್ರಲ್ಲೇ ಸಾಕಾಗ್ತಿತ್ತು. ಆದ್ರೂ ದಿನ ಬೆಳಿಗ್ಗೆ ಕೆಲಸದ ಬೇಟ ತೊಡಗ್ತಿದ್ವಿ. ಇಷ್ಟೆಲ್ಲ ನೋವಿನ ಮಧ್ಯೆ ನಮ್ಮನ್ನೆಲ್ಲ ಒಂದುಗೂಡಿಸ್ತಿದ್ದ ವಿಚಾರ ಅಂದ್ರೆ ನಿರುದ್ಯೋಗ, ಪಂಚಾಕ್ಷರ ಇಂಜಗ್ಲಿ. ಯುವರ್ ಆನರ್, ಈ ರೀತಿ ಬೀದಿ ನಾಯಿಗಳ ತರ ಕಾಲ ಕಳೆದು ನಮ್ಮ ಆಸೆಗಳೆಲ್ಲ ಸತ್ತು ಸಮಾಧಿ ಆದ. ಆಗ ನಮ್ಮ ಆಸೆಗಳೆಲ್ಲ ಸತ್ತು ಸಮಾಧಿ ಆದ. ಆಗ ನಮ್ಮನ್ನು ಈ ಸ್ಥಿತಿ ತಂದ ಈ ಸಮಾಜ, ಈ ವ್ಯವಸ್ಥೆ ಬಗ್ಗೆ ನಮಗೆ ಆಕ್ರೋಶ ಬಂತು. ಬೆವರು ಸುಸ್ತಿ ದುಡಿತೀವಿ ಅಂದಾಗ ಕೆಲಸ ಕೊಡಿದ ಜನ ಸೋಡಾ ಬಾಟಲ್, ಸೈಕಲ್ ಚೈನ್ ಹಿಡಿದಾಗ ಬೆಚ್ಚಿ ಬಿದ್ದು. ಆಗ ನಮಗೆ ಅರ್ಥವಾಯ್ತು, ಇದು ರಾಮ ರಾಜ್ಯ ಅಲ್ಲ, ರಾವಣ ರಾಜ್ಯ. ಇಲ್ಲಿರೋರೆಲ್ಲ ರಾಕ್ಷಸರು, ಅವ್ರನ್ನೆಲ್ಲ ನಿಗ್ರಹಿಸಬೇಕಾದ್ರೆ ಇದೇ ಸರಿಯಾದ ದಾರಿ ಅಂತ. ನಾನು ಹುಟ್ಟಿದಾಗಿನಿಂದಲೇ ನಿರುದ್ಯೋಗಿ. ಫುಟ್ಪಾತ್ನಲ್ಲಿ ಹುಟ್ಟಿ ಫುಟ್ಪಾತ್ನಲ್ಲಿ ಬೆಳೆದ ನನಗೆ ಜೀವನಕ್ಕೊಂದು ಗುರಿ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಏನೋ ಹುಟ್ಟೆ, ಬದುಕಬೇಕು, ಬದುಕ್ತಿದ್ದೀನಿ. ಅಲ್ಲಿ ಕುಳಿತಿದ್ದಾನಲ್ಲ ಆ ತಾಯಿ ಮತ್ತು ಅವ್ರ ಮಗಳು ಸತ್ತು ಹೋದ ಮೀನಾ ಅಕಸ್ಮಾತ್ ಆಗಿ ನಮ್ಮ ಜೀವನದಲ್ಲಿ ಕಾಲಿಟ್ರು. ಗುರಿ ಇಲ್ಲದೆ ನಮ್ಮ ಜೀವನಕ್ಕೆ ಒಂದು ದಾರಿ ತೋರಿಸಿದ್ರು. ಆಗ ನಮ್ಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ ಅಷ್ಟು ಸಂತೋಷನ ನಮ್ಮ ಜೀವನದಲ್ಲಿ ಅನುಭವಿಸೇ ಇರಲಿಲ್ಲ. ಒಂದು ಒಳ್ಳೆ ಭವಿಷ್ಯದ ಕನಸು ಕಂಡ್ವಿ ಸರ್. ಆದ್ರೆ ಈ 4 ಜನ ರಾವಣರು ನಮ್ಮ ಕನಸನ್ನೆಲ್ಲ ಒಡೆದು ನುಚ್ಚು ಮಾಡಿದ್ರು ಸರ್, ನುಚ್ಚು ಮಾಡಿದ್ರು. ನಾವು ಸತತವಾಗಿ 6 ತಿಂಗಳು ಈ ರಾಕ್ಷಸರ ಬಗ್ಗೆ
ಗುಟ್ಟಾಗಿ ವಿಚಾರಿಸಿದ್ವಿ. ಆಗ ನಮಗ್ ತಿಳಿದು ಬಂದ ವಿಚಾರ ಏನ್ ಗೊತ್ತಾ? ನಮ್ ಹಾಗೇನೆ 100 ಜನ ಇದೇ ವ್ಯಕ್ತಿಗಳ ಅತ್ಯಾಚಾರಕ್ಕೆ ತುತ್ತಾಗಿದ್ದಾರೆ ಅಂತ. ಯುವರ್ ಆನರ್, ಈ ಚಂಡಾಲರು ಎಂತೆಂತ ಅನ್ಯಾಯ ಮಾಡಿದ್ದಾರೆ ಗೊತ್ತೇನು? ಮೊದಲು ನಾಯಕ್. ಈ ನಾಯಕ್ ಎಂತವನು ಅಂದ್ರೆ ಐ ಆಬ್ಜೆಕ್ಟ್ ಯುವರ್ ಆನರ್. ನಾಯಕ್ ಜೀವನಕ್ಕೂ ಈ ಮೊಕದ್ದಮೆಗೂ ಯಾವ ಸಂಬಂಧನೂ ಇಲ್ಲ. ಅವರ ವೈಯಕ್ತಿಕ ವಿಷಯ ಇಲ್ಲಿ ಪ್ರಸ್ತಾಪಿಸೋದಾದ್ರೆ ನಮ್ಮ ಆಕ್ಷೇಪಣೆ ಇದೆ. ನೀವು ಈ ಕೇಸಿಗೆ ಸಂಬಂಧಪಟ್ಟ ವಿಷಯ ಮಾತ್ರ ಹೇಳಿ. ನಾಯಕ್ ವಿಚಾರನ ಹೇಳಕ್ ಬಿಡಿ, ಆಗ್ಲೇ ಸತ್ಯ ಹೊರಗೆ ಬರೋದು. ಯಾರು ನೀವು? ಅವ್ರು ಹೇಳ್ತಿರೋ ನಾಯಕನ ದೌರ್ಜನ್ಯಕ್ಕೆ ಬಲಿಯಾದ ಮನುಷ್ಯ. ಅವ್ರ ಕಾರ್ಖಾನೆಯಲ್ಲಿ ಕೂಲಿ ಕೆಲಸ ಮಾಡ್ತಿದ್ದೆ. ಅವ್ರ ಹಳೆ ಕ್ರೈನ್ ನ ಓಡಿಸ್ತಾ ಇದ್ದೆ. ಒಂದಿನ ಅದು ಮುರಿದು ಬಿದ್ದು ನನ್ನ 2 ಕೈಗಳನ್ನು ಕಳ್ಕೊಂಡೆ. ನನಗ್ ಬರಬೇಕಾದ ಪರಿಹಾರ ಅಂತ ಕೇಳಿದ್ದಕ್ಕೆ ಕೃಷ್ಣನ ಹೆಂಡತಿಗೂ ನನಗೂ ಇಲ್ಲದ ಸಂಬಂಧ ಕಲ್ಪಿಸಿ ನನ್ನನ್ನ ಕೆಲಸದಿಂದ ತೆಗೆದು ಹಾಕಿದ್ರು. ನನ್ನ ಪರಿಹಾರನ ನುಂಗ ಹಾಕಿದ್ರು. ಈಗ ಮೆಜೆಸ್ಟಿಕ್ ಸರ್ಕಲ್ ನಲ್ಲಿ ನನ್ನ ಹೆಂಡತಿ ಮಕ್ಕಳು ಭಿಕ್ಷೆ ಬೇಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು? ನ್ಯಾಯಸ್ಥಾನದಲ್ಲಿ ಕೂತಿರೋ ನೀವು ನನಗೆ ನ್ಯಾಯ ಕೊಡಿಸಿ. ನನಗೆ ಅನ್ಯಾಯ ಆಗಿದೆ, ನ್ಯಾಯ ಬೇಕು. ಇನ್ಸ್ಪೆಕ್ಟರ್, ಇವ್ರನ್ನ ಒಳಗೆ ಕರ್ಕೊಂಡೋಗಿ. ಇಲ್ಲಿ ಬಂದಿರೋ ವ್ಯಕ್ತಿಗಳೆಲ್ಲ ಒಂದಲ್ಲ ಒಂದು ರೀತಿಗೆ ಸಿಕ್ಕಿ ನೊಂದವರೇ. ಇವರು ಎಷ್ಟೋ ವರ್ಷಗಳಿಂದ ನ್ಯಾಯ ಕೇಳ್ತಾನೆ ಇದ್ದಾರೆ ಹೊರತು ಅವರಿಗೆ ನ್ಯಾಯ ಮಾತ್ರ ಸಿಕ್ಕಿಲ್ಲ ಯುವರ್ ಆನರ್. ಇವನೇ ನಮ್ ಡ್ಯಾಡಿ ಕೊಂದಿದ್ದು. ನಾನು ನಿನ್ನ ಶೂಟ್ ಮಾಡ್ತೀನಿ, ಶೂಟ್ ಮಾಡ್ತೀನಿ. ದಿಲೀಪ್, ಬೇಡ ಕಣೋ, ಬೇಡ. ರಿವರ್ ಕೆಳಗಡೆ ಹಾಕು. ಇಲ್ಲಮ್ಮ, ನಾನು ನಿನ್ನ ಶೂಟ್ ಮಾಡ್ತೀನಿ, ಶೂಟ್ ಮಾಡ್ತೀನಿ. ಹಾಗಾದ್ರೆ ಮೊದಲು ನನ್ನ ಶೂಟ್ ಮಾಡು. ನೀನ್ ಆ ಕಡೆ ಹೋಗಮ್ಮ, ಸುಮ್ನೆ ಬಿಡಲ್ಲ ಇವನ್ನ. ಇವತ್ತು ನೀನ್ ಇವನ್ನ ಕೊಂದ್ರೆ ನಾಳೆ ಇವನ ಅಣ್ಣನೋ ತಮ್ಮನೋ ಸ್ನೇಹಿತರು ನಿನ್ನ ಕೊಂದು ಸೇಡ್ ತೀರ್ಸ್ಕೊಳ್ತಾರೆ. ಸೇಡಿನ ಸರಪಣಿ ಬೆಳೀತಾ ಹೋಗುತ್ತೆ. ಕೊಲೆಗೆ ಕೊಲೆ ಉತ್ತರ ಅಲ್ಲ ಕಂದ, ಕೊಲೆ ಉತ್ತರ ಅಲ್ಲ. ಬೇಡಪ್ಪ, ಬೇಡ. ಇವಾಗ ಕೆಳಗಡೆ ಹಾಕು. ಕಾನೂನು ನಮಗ್ ನ್ಯಾಯ ಸಿಕ್ಕೋಕ್ ಸಹಾಯ ಮಾಡದೆ ಹೋದಾಗ ಜನ ಕಾನೂನನ್ನ ಕೈಗೆ ತಗೊಳ್ಳೋದೇ ಸರಿ. ಅದೇ ಈ ರಾವಣ ರಾಜ್ಯದ ರಾಕ್ಷಸರನ್ನ ಹದ್ ಬಸ್ನಲ್ಲಿರೋ ಒಂದೇ ಮಾರ್ಗ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಈ ಪುಟ್ಟ ಹುಡುಗ ನಮ್ಮ ಅಭಿಪ್ರಾಯ ಎಷ್ಟು ದೊಡ್ಡ ತಪ್ಪು ಅಂತ ತೋರಿಸ್ಕೊಟ್ಟ. ಹಿಂಸೆಗೆ ಹಿಂಸೆ, ಕೊಲೆಗೆ ಕೊಲೆ ಅಂತ ಪ್ರತೀಕಾರದಲ್ಲೇ ಮುಂದುವರೆದ್ರೆ ಅದರಿಂದ ಅನಾಹುತವೇ ಹೊರತು ಯಾರಿಗೂ ಒಳ್ಳೇದಾಗಲ್ಲ ಅಂತ ನಮ್ಗೀಗ ಅರ್ಥವಾಯ್ತು. ಒಂದು ಚಿಕ್ಕ ಹುಡುಗನ ಮನಸ್ಸಿನಲ್ಲಿ ಇಂತಹ ದ್ವೇಷದ ಬೆಂಕಿ ಹಚ್ಕೋಬೇಕಾದ್ರೆ ನಾವು ಎಂಥ ದೊಡ್ಡ ತಪ್ಪು ಮಾಡ್ತಿದ್ದೀವಿ ಅನ್ನೋದು ಈಗ ಗೊತ್ತಾಯ್ತು ಸರ್. ಎಲ್ಲಾ ಕಾಲದಲ್ಲೂ ಕೆಟ್ಟವ್ರು ಇರ್ತಾರೆ ಸರ್. ರಾಮ ಇರುವಾಗಲೇ ರಾವಣ ಆಯ್ತಾ, ಕೃಷ್ಣ ಇರುವಾಗಲೇ ಕಂಸ ಆಯ್ತಾ? ನಿಮ್ಮಲ್ಲಿ ನನ್ನ ಕೋರಿಕೆ ಒಂದೇ, ಈಗಿರುವ ಕಾನೂನು ಕಾಯ್ದೆಗಳ ವ್ಯವಸ್ಥೆ ಸತ್ಯವಾಗಿಯೂ ಸಮರ್ಪಕವಾಗಿಲ್ಲ. ಇಲ್ಲಿ ಬೇಲಿಗಳೇ ಎದ್ದು ಹೊಲ ಮೇಯ್ತಿವೆ. ಸಮಾಜ ದ್ರೋಹಿಗಳು ಬುದ್ಧಿವಂತಿಕೆಯಿಂದ ಕಾನೂನಿನ ಹಿಡಿತದಿಂದ ತಪ್ಪಿಸ್ಕೊತಿದ್ದಾರೆ. ಹಣ ಇರೋರು ಎಲ್ಲಾ ವ್ಯವಸ್ಥೆ ಮೇಲೆ ತಮ್ಮ ಪ್ರಭಾವ ಬೀರಿ ಅವುಗಳನ್ನ ಕುಲಗೆಡಿಸ್ತಿದ್ದಾರೆ. ಅದಕ್ಕೆ ಈ ವ್ಯವಸ್ಥೆನ ಹೀಗಾಗಕ್ ಬಿಡಬೇಡಿ, ಬಲಪಡಿಸಿ. ಯುವರ್ ಆನರ್, ಕೊನೆಯದಾಗಿ ನಾವು ತಪ್ಪು ಒಪ್ಕೊಳ್ತೀವಿ. ನಮಗೆ ಮರಣದಂಡನೆ ಕೂಡ ಕಡಿಮೆ ಶಿಕ್ಷೆ. ನಮ್ಮ ಬಾಳ್ ಮುಗೀತು. ಆದರೆ ನಮ್ಮ ಈ ಸ್ಥಿತಿ ಬೇರೆ ಯಾರಿಗೂ ಬರದೇ ಇರಲಿ ಅನ್ನೋದೇ ದೇವರಲ್ಲಿ ನಮ್ಮ ಪ್ರಾರ್ಥನೆ. ಮತ್ತು ನಿಮ್ಮಲ್ಲೂ ಅದೇ ಬೇಡಿಕೆ.
ಶಾಂತಿ